ಹಿಮೋಫಿಲಿಯಾ ನನಗೂ ಹಿಮೋಫಿಲಿಯಾ ಇತ್ತು. ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಲ್ಲ. ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಒಂದು ಕಿತ್ಕೊಂಡಿರ್ತಾನೆ. ಬಟ್ ಆದರೆ ಅವರು ಅದನ್ನ ಇನ್ನೊಂದು ಕಡೆಯಿಂದ ಅದ್ರ ಡಬಲ್ ಕೊಟ್ಟಿರ್ತಾನೆ. ಬಟ್ ನಾವು ಅದ್ರ ಕಡೆ ನೋಡೋದೇ ಇಲ್ಲ. ಅಯ್ಯೋ ಹಿಂಗಾಯ್ತು ಅಂತ ಕೊರಗ್ತಾ ಕೂಡ್ತೀವಿ. ಖಂಡಿತ ಆ ಥರ ಮಾಡಬಾರ್ದು. ಅಲ್ಲಿ ಏನಿದೆ ನೋಡ್ಬೇಕು. ಡಿಸಬಿಲಿಟಿ ಅಂತ ನೋಡಬಾರ್ದು. ಡಿಸಬಿಲಿಟಿ ಆಪರ್ಚುನಿಟಿ ಅಂತ ನೋಡ್ಬೇಕು. ಯಾಕಂದ್ರೆ ಅದು ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಕೊಟ್ಟಿದ್ದಾನೆ ಹಿಮೋಫಿಲಿಯಾ ಅಥವಾ ಕುಸುಮ ರೋಗ ಅಥವಾ ಇನ್ನಿತರ ಕಾಯಿಲೆ. ಹಾಗಾಗಿ ನಾನು ಯಾವತ್ತೂ ಹಿಮೋಫಿಲಿಯಾನ ಹಿಂಡ್ರೆನ್ಸ್ ಅಂತ ಅನ್ಕೊಳ್ಳಲ್ಲ. ಅದು ನಮಗೆ ದೇವರು ನೀಡಿರೋ ಒಂದು ಅವಕಾಶ. ಅವನ್ನ ಉಪಯೋಗ ಮಾಡಿಕೊಂಡು ಏನಾದರೂ ಸಾಧನೆ ಮಾಡೋದಕ್ಕೆ ಒಂದು ದಾರಿ ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನೇ ಈಗ ನೀವು ಹೇಳಿದ್ರೆ ಇಷ್ಟು ವರ್ಷ ಕೆಲಸ ಮಾಡಿದ್ದು ಯಾಕೆ, ನಾನು ಡಾಕ್ಟರ್ ಆಗಿದ್ದು ಯಾಕೆ, ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಏಕೆ, ಇವತ್ತು ಮೊನ್ನೆ ಕಳೆದ ವಾರ ರಾಷ್ಟ್ರಪತಿಯವರು ಕರೆಸಿ ಸನ್ಮಾನ ಮಾಡುವಂತಹ ಇದು ಯಾಕಾಯ್ತು, ಇದನ್ನೆಲ್ಲ ನಿಮ್ಮೊಂದಿಗೆ ಈ ಹಿಮೋಫಿಲಿಯಾ ಅಥವಾ ಕುಸುಮ ರೋಗದ ಜೊತೆಗೆ ನಾನು ಹಂಚಿಕೊಳ್ಳ ಬಯಸ್ತೀನಿ. ಸೊ ಇವತ್ತಿನ ದಿವಸ ನಿಮಗೆ ಇದು ಏನು ಹಿಮೋಫಿಲಿಯಾ, ಏನಿರೋದು ವ್ಯತೆ ಕತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಅರಿವು ಮೂಡಿಸುವ ಪ್ರಯತ್ನ ಮಾಡ್ತೇನೆ. ಮಕ್ಕಳಲ್ಲಿ ಕಾಡುವ ಕುಸುಮ ರೋಗ, ಅವರು ಅನುಭವಿಸುವ ಕಷ್ಟಗಳಿದೆಯಲ್ಲ ಅದು ಅಷ್ಟು ಇಷ್ಟಲ್ಲ. ಆದರೆ ಭಯ ಪಡುವ ಅಗತ್ಯ ಇಲ್ಲ. ನಾವು ಅದು ಜೆನೆಟಿಕ್ ಆಗಿರೋದ್ರಿಂದ ಕಂಪ್ಲೀಟ್ ಬೇರೆ ಸಮೇತ ಕಿತ್ತಾಕಕ್ಕಾಗಲ್ಲ. ಆದರೆ ಧೈರ್ಯ, ನಮ್ಮ ಬಾಲು ಸರ್ ಹೇಳ್ತಾ ಇದ್ರು, ಧೈರ್ಯ ಎಂಬ ಔಷಧಿ ನೀಡುವಿರ ಅಂತ ಹಂಸಲೇಖ ಬರೆದು ಹಾಡೋದು. ಎಸ್, ಈಗ ವಿಷಯಕ್ಕೆ ಬರೋಣ. ಹಿಮೋಫಿಲಿಯಾ ಅಥವಾ ರಕ್ತ, ಹಿಮೋಫಿಲಿಯಾ ಅಥವಾ ತಲಸೆಮಿಯಾ ಅಥವಾ ಇನ್ನೇನೇ ಬ್ಲಡ್ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಸಂಕ್ಷಿಪ್ತವಾಗಿ ಸ್ವಲ್ಪ ವಿಚಾರಗಳು ನೀವು ತಿಳ್ಕೋಬೇಕು. ಆಮೇಲೆ ಈ ರಕ್ತ ರೋಗಗಳು ಹಿಮೋಫಿಲಿಯಾ ಆಗಲಿ ತಲಸೆಮಿಯಾ ಆಗಲಿ ಇದು ಗುಣಪಡಿಸಲಾರದ ರೋಗಗಳು, ಜೆನೆಟಿಕ್ ಡಿಸಾರ್ಡರ್, ಇನ್ಕ್ಯೂರಬಲ್ ಡಿಸಾರ್ಡರ್. ಹಾಗಾಗಿ ಮತ್ತೆ ಯಾಕೆ ಈ ವೈಶಿಷ್ಟ್ಯತೆಗಳೇನು ಈ ರೋಗಗಳದ್ದು ಅಂತಂದ್ರೆ, ಈಗ ನೀವು ಹಿಮೋಫಿಲಿಯಾ ಅಥವಾ ಯಾವುದೇ ವ್ಯಕ್ತಿ ಬ್ಲೀಡಿಂಗ್ ಸ್ಟಾಪ್ ಆಗಲಿಲ್ಲ ಅಂದ್ರೆ ಏನು ಕಾರಣ ಇರ್ಬೋದು ಅದನ್ನ ತಿಳ್ಕೊಳ್ಳೋಕ್ಕೆ ಯಾರಾದರೂ ಈ ಅಡಿಗೆ ಮನೆಯಲ್ಲಿ ಈಳಿಗೆ ಮನೆ ಅಥವಾ ಏನಾದರೂ ಕೈ ಟಚ್ ಆದ್ರೆ ಗಾಯ ಆಗುತ್ತೆ, ರಕ್ತ ಚಿಮ್ಮುತ್ತೆ. ಆದರೆ ಕೇವಲ 5 ನಿಮಿಷದಲ್ಲಿ ನಿಂತ್ಬಿಡುತ್ತೆ. ಆ ಗಾಯ ಆರೋಗ್ಯ ಇರೋದನ್ನು ಮರ್ತು ಬಿಡ್ತೀರಾ. ಆದರೆ ಆ ಚಿಮ್ಮಿದ ರಕ್ತ ನಿಲ್ದೇನೆ ಇದ್ರೆ ಆ ಘಟನೆ ಊಹಿಸ್ಕೊಳ್ಳಿ. ಮತ್ತೆ ಇನ್ನು ಹಿಮೋಫಿಲಿಯಾ ಈಗಾಗಲೇ ಹೇಳಿದಂಗೆ ಪ್ರತಿ 10,000 ಜನಸಂಖ್ಯೆನಲ್ಲಿ ಇಡೀ ಪ್ರಪಂಚದಾದ್ಯಂತ ಒಂದೇ ಯೂನಿಫಾರ್ಮ್ ಇನ್ಸಿಡೆನ್ಸ್ ಏನಪ್ಪಾ ಅಂದ್ರೆ ಪ್ರತಿ 10,000 ಜನಸಂಖ್ಯೆನಲ್ಲಿ ಒಂದು ಹಿಮೋಫಿಲಿಯಾ ಮಗು ಹುಟ್ಟುತ್ತೆ. ಇದು ಗಂಡು ಮಕ್ಕಳಿಗೆ ಜಾಸ್ತಿ ಬರೋದ್ರಿಂದ ಪ್ರತಿ 5,000 ಹಿಮೋಫಿಲಿಯಾ ಇದು ಗಂಡು ಮಕ್ಕಳಲ್ಲಿ ಒಂದು ಗಂಡು ಮಗುಗೆ ಹಿಮೋಫಿಲಿಯಾ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದ್ರ ಪ್ರಕಾರ ನಾವು ಅಂದಾಜಿನಂತೆ ಪ್ರಪಂಚದ 25%, ಸುಮಾರು 4 ಲಕ್ಷ ಪ್ರಪಂಚದಾದ್ಯಂತ ಇದ್ದಾರೆ. ಅದರಲ್ಲಿ 1 ಲಕ್ಷ ಜನ ಈ ಕಡೆಗೆ ಇದ್ದಾರೆ ನಮ್ಮ ಭಾಗದಲ್ಲಿ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಇದು 1.3 ಇದೆಲ್ಲ. ಸೊ 1 ಲಕ್ಷಕ್ಕೂ ಹೆಚ್ಚು ಹಿಮೋಫಿಲಿಯಾ ರೋಗಿಗಳು ನಮ್ಮ ದೇಶದಲ್ಲಿಯೇ ಇದ್ದಾರೆ. 4 ಲಕ್ಷದಲ್ಲಿ 1 ಲಕ್ಷ ಇಲ್ಲೇ ಇದ್ದಾರೆ. ಸೊ ಇದರಲ್ಲಿ ಏನು ಈಗ ನಾವು ನಮ್ಮ ಹಿಮೋಫಿಲಿಯಾ ಫೆಡರೇಷನ್ ನಮ್ಮ ಚಾಪ್ಟರ್ಸು ಎಲ್ಲ ಕೆಲಸದಿಂದ 27,000 ಆಗಿದೆ. ಇಷ್ಟು ಜನನ ನಾವು ನೋಂದಾಯಿಸಿ ಹುಡುಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಅಂದ್ರೆ ಜಸ್ಟ್ ಒಂದು ಇನ್ನೂ 75 to 80% ಅವ್ರು ಎಲ್ಲಿದ್ದಾರೆ, ಯಾವ ಹಳ್ಳಿನಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅವ್ರು ಇನ್ನೂ ಸೇವಾತೆಕೆಗೆ ಬರುವಲ್ಲಿ ನಮ್ಮ ಕೆಲಸ ತುಂಬಾ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇದು ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಆಮೇಲೆ ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ ಸುಮಾರು 6,000 ಹಿಮೋಫಿಲಿಯಾ ರೋಗಿಗಳಿದ್ದಾರೆ. ಅದರಲ್ಲಿ 2,700 ಜನ ಅಷ್ಟೇ ಐಡೆಂಟಿಫೈ ಆಗಿರೋದು. ನಮ್ಮ ದಾವಣಗೆರೆಯಲ್ಲಿ ಕನಿಷ್ಠ ಒಂದು 200 ಪೇಷಂಟ್ಸ್ ಇದ್ದಾರೆ. ಆದ್ರೆ ನಮಗೆ ಸಿಕ್ಕಿರೋದು, ಅದು ದಾವಣಗೆರೆಯಲ್ಲಿ ತುಂಬಾ ಕೆಲಸ ಆಗ್ತಿದೆ. ಈವನ್ ಅದಾದ್ರೂ ಸುಮಾರು 120-130 ಜನ ಅಷ್ಟೇ ಐಡೆಂಟಿಫೈ ಆಗಿರೋದು. ಅಂದ್ರೆ ಇದು ಯಾಕೆ ಹಿಂಗ ಆಗ್ತಿದೆ ಅಂದ್ರೆ ಅಲ್ಲಿ ಚಾಲೆಂಜಸ್ ಇದೆ. ಸೂಕ್ತವಾದ ಲ್ಯಾಬ್ ಡಯಾಗ್ನೋಸಿಸ್ ಫೆಸಿಲಿಟಿ ಇಲ್ಲ, ಅವೇರ್ನೆಸ್ ಇಲ್ಲ, ಇದು ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಮಗೆ ಮೇಯ್ನು ಅವೇರ್ನೆಸ್ ಮೂಡಿಸೋದಕ್ಕೆ ನಾವು ಶುರು ಮಾಡಿದ್ವಿ. ಇನ್ನು ಕ್ವಿಕ್ ಆಗಿ ಇದರ ಗುಣ ವಿಶೇಷತೆಗಳ ಬಗ್ಗೆ ಬರೋಣ. ಇದು ಲವ್ ಫಾರ್ ಬ್ಲೀಡಿಂಗ್, ಇವರಿಗೆ ರಕ್ತ ಅಂದ್ರೆ ಬಹಳ ಹಿಮೋಫಿಲಿಕ್, ಅಂದ್ರೆ ದೇ ಲೈಕ್ ಬ್ಲಡ್. ಇದರಲ್ಲಿ ಈ ವೈಶಿಷ್ಟ್ಯತೆ ಏನು ಅಂದ್ರೆ, ಈ ಮಗು ಹುಟ್ಟಿದಾಗ 6 ತಿಂಗಳವರೆಗೂ ಏನು ತೊಂದರೆ ಇಲ್ಲ. ಆದ್ರೆ 6 ತಿಂಗಳ ನಂತರ, 1 ವರ್ಷದ ನಂತರ ಮಗು ಅಂಬೆಗಾಲ ಇಕ್ಕಕ್ಕೆ ಶುರು ಮಾಡಿದಾಗ ಈ ತರ ಕಂದು ಮಿಶ್ರಿತ ಕಲೆಗಳು ಮೈ ಮೇಲೆ ಆಗುತ್ತೆ. ಅದನ್ನ ನೋಡಿದ ತಾಯಿ ಗಾಬರಿಯಿಂದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಇದೇ ಫಸ್ಟ್ ಮೋಸ್ಟ್ ಕಾಮನ್. ಓಕೆ, ಸೊ ಇದು ನೋಡಿ ಇಲ್ಲಿ ಮಗುಗಾಗಿದೆ. ಆಮೇಲೆ ಇನ್ನೊಂದು ಮಗುಗೆ ನೋಡಿ ಈ ತರದ್ದು ಕಲೆಗಳು ಆಗುತ್ತೆ.
ಓಕೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಟರ್ನಲ್ ಬ್ಲೀಡಿಂಗ್, ಜಾಯಿಂಟ್ಸ್ ಒಳಗಡೆ ಬ್ಲೀಡ್ ಆಗುತ್ತೆ. ಆಮೇಲೆ ಇದು ಈ ತರ ನೋಡಿ, ಇಲ್ಲಿನೂ ಅವನಿಗೆ ಇದನ್ನು ಆಗಿದೆ, ಎಕಿಮೋಸಿಸ್ ತರ ಜಾಯಿಂಟ್ ಸ್ವೆಲ್ಲಿಂಗ್ ಆಗಿದೆ, ಬ್ಲೀಡಿಂಗ್ ಆಗಿದೆ. ಸೊ ಮ್ಯಾನಿಫೆಸ್ಟೇಷನ್ಸ್ ಮೇನ್ಲಿ ಅದು ಬ್ಲೀಡಿಂಗ್, ಈಗಾಗಲೇ ಹೇಳಿದಂಗೆ ಇಟ್ ಈಸ್ ಪ್ರೊಲಾಂಗ್ಡ್ ಸಸ್ಟೈನ್ಡ್ ಬ್ಲೀಡಿಂಗ್. ಜಿನುಗತೊಡಗುತ್ತೆ ರಕ್ತ, ಗಶ್, ಇಟ್ ವಾಂಟ್ ಗಶ್ ಲೈಕ್ ಪ್ಲೇಟ್ಲೆಟ್ ಡಿಸಾರ್ಡರ್ ಅದೆಲ್ಲ DIC. ಇದು ನಿರಂತರವಾಗಿ ರಕ್ತ ಸ್ರಾವ ಆಗುತ್ತೆ. ಕಟ್ ಆದ್ರೆ ಬ್ಲೀಡಿಂಗ್ ನಿಂತ್ಕೊಳ್ಳಲ್ಲ, ಡೀಪ್ ಕಟ್. ಈ ಮಗು ನೋಡಿ ಗಮ್ ತೊಂದರೆ, ಈ ಮಗುಗೆ ಇಂಟರ್ನಲ್ ಬ್ಲೀಡಿಂಗ್ ನೋಡಿ, ರಕ್ತ ಹೊರಗೆ ಬಂದಿಲ್ಲ ಆದ್ರೆ ರಕ್ತಸ್ರಾವ ಒಳಗಡೆ ಆಗಿದೆ. ಈ ಮಗು ಡೆಂಟಲ್ ಪ್ರಾಬ್ಲಮ್. ಆಮೇಲೆ ಎಲ್ಲದಕ್ಕಿಂತ ಈಗ ಹೇಳಿದಂಗೆ ಮುಖ್ಯವಾಗಿ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ. ಅದು ನೀ ಜಾಯಿಂಟ್ ಇರ್ಬೋದು, ಯಾವುದೇ ಜಾಯಿಂಟ್ ಆಗಿರ್ಬೋದು, ಎಲ್ಬೋ ಜಾಯಿಂಟು, ನೀ ಜಾಯಿಂಟು. ಆಮೇಲೆ ಬ್ಲೀಡಿಂಗ್ ಸ್ಕಿನ್ ಯಾವ ಭಾಗದಲ್ಲಾದ್ರೂ ರಕ್ತಸ್ರಾವ ಆಗ್ಬೋದು. ಆಮೇಲೆ ಇಂಟರ್ನಲ್ ಬ್ಲೀಡಿಂಗ್ ಎಸ್ಪೆಷಲಿ ಮಸಲ್ ಒಳಗಡೆ, ಸ್ನಾಯುಗಳ ಒಳಗಡೆ, ಇದು ಐಲೋಸೋವಸ್ ಮಸಲ್ ಬ್ಲೀಡು, ತೈ ಮಸಲ್ಲು, ಇದು ತುಂಬಾ ರಿಸ್ಕ್ ಬ್ಲೀಡ್ ಇವೆಲ್ಲ. ಯಾಕೆಂದ್ರೆ ಯಾವುದೇ ನರಗಳು ಒಂಥರ ಕಂಪ್ರೆಷನ್ಗೆ ಒಳಗಾಗ್ತಾರೆ, ಅವ್ರು ಸ್ವಾಧೀನ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ, ಪೆರಲಿಸಿಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇವರಿಗೆ ಕೂಡಲೇ ನಾವು ಟ್ರೀಟ್ಮೆಂಟ್ ಕೊಡುವ ಅಗತ್ಯತೆ ಇರುತ್ತೆ. ಆಮೇಲೆ ಗಮ್ ಬ್ಲೀಡಿಂಗು, ಈಗ ಎಸ್ಪೆಷಲಿ ನಮ್ಮ ತಾಯಂದಿರು ಎಲ್ಲಿ ಬ್ಲೀಡಿಂಗ್ ಹಾಕತ್ತೋ ಅಂತ ಹಲ್ಲು ಉಜ್ಜಕ್ಕೆ ಬಿಡಲ್ಲ, ಅವಾಗ ಅದು ತಪ್ಪು. ಯಾಕೆ ಅಂದ್ರೆ ನೀವು ಆರೋಗ್ಯ ಏನಂದ್ರೆ ಓರಲ್ ಹೈಜೀನ್ ಕರೆಕ್ಟಾಗಿ ಇಟ್ಕೊಂಡ್ರೆ, ಇಮೋಫಿಲಿಯಾ ಇದ್ರೂ ಕೂಡ ಕೆಲವು ಮಕ್ಕಳು ಹುಟ್ಟಿದಾಗ ಅವು ಬಿದ್ದು ಹುಟ್ಟತಾವೆ. ಅವಾಗ ಎಲ್ಲರೂ ಕೇಳ್ತಾರೆ ಒಂದೇ ಕ್ವಶನ್, ಮತ್ತೆ ಬಿದ್ದು ಹುಟ್ಟಬೇಕಾದ್ರೆ ಹೆಂಗೆ ಬ್ಲೀಡಿಂಗ್ ನಿಲ್ಲುತ್ತಾ? ಇಲ್ಲ, ಖಂಡಿತ ನಿಲ್ಲುತ್ತೆ, ಪ್ರೊವೈಡೆಡ್ ನೀವು ಆ ದಂತ ರಕ್ಷಣೆ ಮತ್ತು ಓರಲ್ ಹೈಜೀನ್ ಕರೆಕ್ಟಾಗಿ ಇಟ್ಕೊಂಡ್ರೆ, ಹಲ್ಲು ಉಳುಕಾಗ್ದಂಗೆ ನೋಡ್ಕೊಳಿದ್ರೆ, ಇಮೋಫಿಲಿಯಾ ಇದ್ರೂ ಕೂಡ ಅವರಿಗೆ ರಕ್ತಸ್ರಾವ ಆಗೋದಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದೇನೋ, ಅವರಿಗೆ ನೀಟಾಗಿ ಬ್ರಷ್ ಮಾಡಿಸೋದು, ಸ್ವೀಟ್ ತಿಂದಾಗ ಬಾಯಿನ ಚೆನ್ನಾಗಿ ಸ್ವಚ್ಛವಾಗಿ ತೊಳೆಯೋದು, ಇವೆಲ್ಲ ಮುಂಜಾಗ್ರತೆಗಳನ್ನ ವಹಿಸಿದ್ರೆ ಹಲ್ಲಲ್ಲಿ ಆಗುವ ರಕ್ತಸ್ರಾವ ನಾವು ಸಂಪೂರ್ಣ ತೊಡಗಿಸಬಹುದು. ಇವೆಲ್ಲ ಬ್ಲೀಡಿಂಗ್ ಹಿಂದೆ ನೋಡಿ, ಆ ಒಂದು ಹಲ್ಲು ಹೇಗಾಗಿದೆ, ಎಲ್ಲ ಸರಿಯಾಗಿ ಓರಲ್ ಹೈಜೀನ್ ಇರಲಿಲ್ಲ ಅಂದ್ರೂ ಆಗುತ್ತೆ. ಇನ್ನು ದೇಹದ ಯಾವುದೇ ಭಾಗದಲ್ಲಿ ಆಗ್ಬೋದು ಅಂತ ಹೇಳಿದೆ. ಅದರಲ್ಲಿ ಎಸ್ಪೆಷಲಿ ಡೇಂಜರಸ್ ಬ್ಲೀಡ್ ಯಾವುದು? ಮೆದುಳಿನಲ್ಲಿ ಆಗುವ ರಕ್ತಸ್ರಾವ, ಕತ್ತಿನಲ್ಲಿ ಆಗುವ ರಕ್ತಸ್ರಾವ, ಆಮೇಲೆ ಇಂಟೆಸ್ಟೈನ್ ಒಳಗಡೆ ಭಾಗದಲ್ಲಿ ಆಗುವ ರಕ್ತಸ್ರಾವ. ಇದು ತುಂಬಾ ಎಮರ್ಜೆನ್ಸಿ. ನೀವು ಎಷ್ಟು ಬೇಗ ಫ್ಯಾಕ್ಟರ್ ಕೊಡ್ತಿರೋ, ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಉಳಿತಾನೆ, ಇಲ್ಲ ಅಂದ್ರೆ ಅವನ್ನ ಕಳ್ಕೋಬೇಕಾಗುತ್ತೆ. ಹಾಗಾಗಿ ಈ ಲೈಫ್ ಥ್ರೆಟನಿಂಗ್ ಬ್ಲೀಡ್ಸು ಏನೇನು, ಹೇಗೆ ಕಂಡುಹಿಡ್ಕೋಬೇಕು ಅಂತಂದು ನಾವು ಕ್ಯಾಂಪಲ್ಲಿ ನಮ್ಮ ಹಿಮೋಫಿಲಿಯಾ ಮಕ್ಕಳಿಗೆ, ಯೂತ್ಸ್ಗೆ, ಮದರ್ಸ್ಗೆ ಟ್ರೈನಿಂಗ್ ಕೊಡ್ತೇವೆ. ಆಮೇಲೆ ಇದು ಮತ್ತೆ ಬ್ಲೀಡಿಂಗ್ ಹೆಂಗೆ ನಿಲ್ಲಿಸೋದು, ಬ್ಲೀಡಿಂಗ್ ಹೇಗೆ ನಿಲ್ಲಿಸಬೇಕು ಅಂತ. ಬ್ಲೀಡಿಂಗ್ ಹೇಗೆ ನಿಲ್ಲಿಸೋದಂದ್ರೆ, ಅವರ ರಕ್ತದಲ್ಲಿ ಕೊರತೆ ಆಗಿರ್ತಕ್ಕಂಥ ಆ ಪ್ರೋಟೀನ್ ಅನ್ನ ಅವರ ರಕ್ತಕ್ಕೆ ತಾತ್ಕಾಲಿಕವಾಗಿ ಸೇರಿಸಿದಾಗ ರಕ್ತ ಹೆಪ್ಪುಗಟ್ಟಿ ರಕ್ತಸ್ರಾವ ನಿಲ್ಲುತ್ತೆ. ಅಂದ್ರೆ ರೀಪ್ಲೇಸ್ಮೆಂಟ್ ಆಫ್ ಡೆಫಿಷಿಯಂಟ್ ಕ್ಲಾಟಿಂಗ್ ಪ್ರೋಟೀನ್ ಅಟ್ ಎವ್ರಿ ಇನ್ಸ್ಟೆನ್ಸ್ ಆಫ್ ಬ್ಲೀಡಿಂಗ್. ಬಟ್ ಇದಕ್ಕೆ ನಾವು ಆಂಟಿ ಹಿಮೋಫಿಲಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಇದು ಆರೋಗ್ಯವಂತ ರಕ್ತಂದು ಒಂಥರ ಇದ್ದಂಗೆ, ಇದು ಏನು ಮಿಲ್ಕ್ ಫ್ಯಾಕ್ಟ್ ಡೈರಿ ಅದೆಲ್ಲ ನೋಡಿದಿರಲ್ಲ, ಅದೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಪುಡಿ ಮಾಡ್ತಾರೆ. ಅದೇ ತರ ರಕ್ತದಿಂದ ಬೇರ್ಪಡಿಸಿದ ಈ ಪ್ಲಾಸ್ಮಾನ ಮತ್ತೆ ನಾವು ಅದು ಸಂಸ್ಕರಣ ಮಾಡಿ ಯಾವ ಫ್ಯಾಕ್ಟರ್ ಬೇಕೋ ಅದನ್ನಷ್ಟೇ ಬೇರ್ಪಡಿಸಿ ಅದನ್ನ ಇಂಜೆಕ್ಷನ್ ರೂಪದಲ್ಲಿ ನಾವು ಅದು ಅವೈಲಬಿಲಿಟಿ ಸಿಗುತ್ತೆ. ಅಂದ್ರೆ ಆ ಬ್ಲೀಡಿಂಗ್ ಆದಾಗ ಈ ಒಂದು ಇಂಜೆಕ್ಷನ್ ಕೊಡಬೇಕು. ಮೈನರ್ ಇದಾಯ್ತಂದ್ರೆ ಇದು, ಬಟ್ ಏನು ಎಷ್ಟು ಗೊತ್ತಾ, ಒಂದೊಂದು ಇದು ನಮ್ಮ ದೇಶದಲ್ಲಿ ತಯಾರಾಗಲ್ಲ, ಇದು ಹೊರದೇಶದಿಂದ ತರಿಸ್ಬೇಕು. ಹೊರದೇಶದಿಂದ ಅಂದ್ರೆ ಒಂದು ಇಂಜೆಕ್ಷನ್ ಕನಿಷ್ಠ 4-5 ಸಾವಿರ ಮಿನಿಮಮ್ ಮಕ್ಕಳಿಗೆ, ದೊಡ್ಡವರಿಗಾದ್ರೆ ಇನ್ನೂ ಜಾಸ್ತಿ. ಸೊ ಹಾಗಾಗಿ ಇದು, ಆಮೇಲೆ ಇನ್ನೊಂದು ತೊಂದರೆ ಶುರುವಾಯಿತು. ಈ ಬ್ಲಡ್ ಇಂದ ತೆಗೆಯೋದ್ರಿಂದ ನಿಮಗೆ ಅರ್ಥ ಆಗ್ಬೋದು, ಈಗ ಯಾರಾದ್ರೂ 100,000 ಡೋನರ್ಸ್ ಬ್ಲಡ್ ನ ನಾವು ಮಿಕ್ಸ್ ಮಾಡಿ ಅದನ್ನ ಮಾಡ್ತಾರೆ. ಅದರಲ್ಲಿ ಯಾರಾದ್ರೂ ಒಬ್ರು ಹೆಪಟೈಟಿಸ್, HIV ಆಗಿತ್ತಂದ್ರೆ ಇಡೀ ಪ್ರಾಡಕ್ಟ್ ಕಂಟಾಮಿನೇಟ್ ಆಗಿರುತ್ತೆ. ಆದ್ರೆ ಅದಕ್ಕೋಸ್ಕರ ನಾವು ಈಗೆಲ್ಲ ಬ್ಲಡ್ ಬ್ಯಾಂಕ್ ಅಲ್ಲಿ ತುಂಬಾ ಜಾಗರೂಕತೆಯಿಂದ ಈಗ ಇನ್ನೊಂದು ಆಲ್ಮೋಸ್ಟ್ HIV ನ ನಾವು ಸಂಪೂರ್ಣವಾಗಿ ತೊಡೆದು ಹಾಕುವಂತ ಟೆಕ್ನಾಲಜಿ ಬಂದಿದೆ. ಅಂದ್ರೆ ಆ ಪ್ರಾಡಕ್ಟ್ ನ ನಾವು ವೈರಲ್ ಇನ್ಆಕ್ಟಿವೇಶನ್ ಮೆಥಡ್ ಒಳಪಡಿಸಿದ್ರೆ ಅದು HIV ಇಂದ ಮುಕ್ತವಾಗುತ್ತೆ. ಹಾಗಾಗಿ ಈಗ ಬರೋ ಫ್ಯಾಕ್ಟರ್ಸ್ ಇಂದ HIV ಭಯ ಇಲ್ಲ. HIV ಬರುತ್ತೆ ಅನ್ನೋದು ನೀವು ಅದನ್ನ ತೊಡೆದಾಕಿ. ಆಮೇಲೆ ಇನ್ನು ಈ ತೊಂದರೆನ ನಿವಾರಿಸೋದಕ್ಕೆ ಏನಂತಾರೆ, ಈ ರಿಕಾಂಬಿನೆಂಟ್ ಟೆಕ್ನಾಲಜಿ. ಬ್ಲಡ್ ಉಸಾಬರಿನೇ ಬೇಡ, ಇದು ರಿಕಾಂಬಿನೆಂಟ್ ಆರ್ಟಿಫಿಷಿಯಲ್ ಆಗಿ ಉತ್ಪತ್ತಿ ಮಾಡುವಂತ ಟೆಕ್ನಾಲಜಿ. ಸೊ ರಿಕಾಂಬಿನೆಂಟ್ ಫ್ಯಾಕ್ಟರ್ಸ್ ಅದರಿಂದಂತೂ 100% ನೀವು ಕ್ಷೇಮ HIV ಇಂದ ಅಥವಾ ಇನ್ನಿತರ ರಕ್ತ ರೋಗಗಳಿಂದ. ಸೊ ಹಾಗಾಗಿ ಇದೊಂದು ಟೆಕ್ನಾಲಜಿ ಡೆವಲಪ್ ಆದಂಗೆಲ್ಲ ನಾವು ಇದು ನೋಡಿ, ಯಾವುದೇ ಒಂದು ವ್ಯಕ್ತಿ ಮೋಸ್ಟ್ ಆಫ್ ದ ಟೈಮ್ ಡಿಸಬಿಲಿಟಿ ಇಸ್ ಎ ಕಾಮನ್ ಕಂಪ್ಯಾನಿಯನ್. ಆದ್ರೆ ಹೇಳ್ತೇನೆ, ಡಿಸಬಿಲಿಟಿನ ನಾವು 100% ಪ್ರಿವೆಂಟ್ ಮಾಡಬಹುದು. ಯಾವಾಗ ನಾವು ಈ ಇಂಜೆಕ್ಷನ್ಗಳು ಕೂಡಲೇ ಕೊಡ್ಬೇಕು. ಈಗ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಹಾಕಿದ್ದೀನಿ. ಇಲ್ಲಿ ಬ್ಲೀಡಿಂಗ್ ಶುರು ಆಗುತ್ತೆ, ಈ ಹಂತದಲ್ಲಿಯೇ ನೀವು ಒಂದು ಇಂಜೆಕ್ಷನ್ ಕೊಟ್ರೆ ಅಲ್ಲಿ ನಿಂತು ಬಿಡುತ್ತೆ ಅದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಈ ಗೌರ್ಮೆಂಟ್ ಹಾಸ್ಪಿಟಲ್ ಫ್ಯಾಕ್ಟ್ರಿ ಸಿಗೋ ತರ ಆದ್ರೂ ಕೂಡ ಏನಾಗ್ತದೆ, ಅವ್ರು ಹೋಗಿ OPD ಚೀಟಿ ಮಾಡಿಸು, ಅವ್ರ ಸೈನ್ ತಗೊಂಬ, ಇವ್ರ ಸೈನ್ ತಗೊಂಬ, ಅಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಆಗೋ ಅಷ್ಟೊತ್ತಿಗೆ ಇಡೀ ಜಾಯಿಂಟ್
ಬ್ಲಡ್ನ ತುಂಬಿಕೊಳ್ಳುತ್ತೆ. ಇನ್ನು ಫ್ಯಾಕ್ಟರ್ ಕೊಡೋದಕ್ಕಿಂತ ಆ ಪ್ರೆಷರ್ ಇಂದನೇ ರಕ್ತಸ್ರಾವ ನಿಂತುಬಿಡುತ್ತೆ. ಬಟ್ ಆದ್ರೆ ಇದು ಇಟ್ ಕಾಸಸ್ ಡೆಟ್ರಿಮೆಂಟಲ್ ಡ್ಯಾಮೇಜ್, ಜಾಯಿಂಟ್ ಡಿಸಬಿಲಿಟಿ, ಇದೆಲ್ಲ ಕರಗೋಗುತ್ತೆ. ಆದ್ರೆ ರಕ್ತದಲ್ಲಿ ಈ ಐರನ್ ಪಿಗ್ಮೆಂಟ್ ಕರಗಲ್ಲ. ಈ ಐರನ್ ಪಿಗ್ಮೆಂಟ್ ಏನ್ ಮಾಡುತ್ತೆ, ಕೊನೆಗೆ ಇದೆಲ್ಲ ಜಾಯಿಂಟ್ ನ ತಿಂದಾಕ್ಬಿಡುತ್ತೆ. ಹಾಗಾಗಿ ಇವರಿಗೆ ಡಿಸಬಿಲಿಟಿಗೆ ಒಳಗಾಗೋದು. ಹಾಗಾಗಿ ಇಲ್ಲಿ ನಮ್ಮ ಹಿಮೋಫಿಲಿಯಾ ಬಾಂಧವರು ಹೇಳೋದೇನಂದ್ರೆ, ನಾಳೆ ಕಡಿಮೆ ಆಗ್ಬೋದು ಬಿಡು, ಅವಾಗ ಕಡಿಮೆ ಆಗ್ಬೋದು ಬಿಡು ಅಂತ ಹೇಳ್ತಾರೆ. ತಪ್ಪದು. ನಿಮಗೆ ಇಮ್ಮಿಡಿಯೇಟ್ ಬ್ಲೀಡಿಂಗ್ ಸೂಚನೆ ಸಿಕ್ಕರೆ ಕೂಡಲೇ ಆ ಇಂಜೆಕ್ಷನ್ ತಗೊಂಡ್ರೆ ಇದೆಲ್ಲ ನಾವು ತಡೆಗಟ್ಟಬಹುದು. ಇಲ್ಲಿ ಇದು ನೋಡಿ ಕ್ರಾನಿಕ್ ಸೈನೋವೈಟಿಸ್ ಅಂತ. ಆಮೇಲೆ ಹಂಗಾಗಿ ಎಲ್ಲ ನಮ್ಮ ಹಿಮೋಫಿಲಿಯಾದವರು ಹಿಂದೆ ಈಗ ಕಡಿಮೆ ಆಗ್ತಾ ಇದೆ. ಬಟ್ ಎಲ್ಲರಿಗೂ ಈ ಡಿಸಬಿಲಿಟಿ ಕಟ್ಟಿಟ್ಟ ಬುದ್ಧಿ. ಕ್ರಾನಿಕ್ ಪೇನ್ ಈಸ್ ಅ ಕಾಮನ್ ಕಂಪ್ಯಾನಿಯನ್. ಸೊ ಇವನ್ನೆಲ್ಲವನ್ನು ನಾವು ತಡೆಗಟ್ಟಬಹುದು. ಇವು ಪ್ರಿವೆಂಟಬಲ್ ಡಿಸಬಿಲಿಟಿ. ಓಕೆ, ಇಲ್ಲ ನೋಡಿ ಇವರೆಲ್ಲ ಸಫರ್ ಆಗಿರೋದು. ಆಮೇಲೆ ಕೆಲವೊಂದು ಸ್ನಾಯುಗಳು ರಕ್ತಸ್ರಾವ ಈ ನರಗಳು ಸಿಕ್ಕಾಕೊಂಡು ಅದು ಪ್ಯಾರಲಿಸಿಸ್ ಆಗೋ ಚಾನ್ಸ್ ಇರುತ್ತೆ. ಇದು ವೋಕ್ಮ್ಯಾನ್ ಸಿಸ್ಟಮಿಕ್ ಕಾಂಟ್ರಾಕ್ಚರ್ ಅಂತ ಹೇಳ್ತೀವಿ, ಅಥವಾ ಹಿಪ್, ಇದು ಇಂಥವೆಲ್ಲ ಕಾಂಪ್ಲಿಕೇಶನ್ ನಾವು 100% ತಡೆಗಟ್ಟಬಹುದು. ಸೊ ಹಾಗಾಗಿ ಇಲ್ಲಿ ಹಾಕಿದ್ದೀನಿ, ಈಸ್ ಇಟ್ ಪಾಸಿಬಲ್ ಟು ಸಿ ಅವರ್ ಹಿಮೋಫಿಲಿಯಾ ಪೇಷಂಟ್ಸ್ ವಿತೌಟ್ ಡಿಸಬಿಲಿಟಿ? ಡೆಫಿನೆಟ್ಲಿ ಎಸ್. ನಾವೆಲ್ಲರೂ ಒಟ್ಟಾಗಿ ಇವರಿಗೆ ಕೂಡಲೇ ಚಿಕಿತ್ಸೆ ಒಳಪಡಿಸಿದ್ರೆ ಡಿಸಬಿಲಿಟಿನ ನಾವು ತೊಡೆದಾಕ್ಬಹುದು. ಆಮೇಲೆ ಇನ್ನೊಂದಿದೆ ಪ್ರೊಫಿಲಾಕ್ಸಿಸ್ ಅಂತ. ಈಗ ನಾವೇನ್ ಮಾಡ್ತೀವಿ, ಬ್ಲೀಡಿಂಗ್ ಆದಾಗ ಅವ್ರು ಆಸ್ಪತ್ರೆಗೆ ಕರ್ಕೊಂಡ್ಬರ್ತಾರೆ, ನಾವು ಇಂಜೆಕ್ಷನ್ ಕೊಡ್ತೀವಿ. ಅಂದ್ರೆ ಒತ್ತಿ ಹೇಳ್ತೀನಿ, ವಿ ಆರ್ ಟ್ರೀಟಿಂಗ್ ಬ್ಲೀಡಿಂಗ್ ಇಲ್ಲಿ. ಬಟ್ ಪಾಶ್ಚಾತ್ಯ ದೇಶಗಳಲ್ಲಿ ದೇ ಡೋಂಟ್ ಅಲೋ ದೇರ್ ಚಿಲ್ಡ್ರನ್ ಟು ಬ್ಲೀಡ್. ಅಂದ್ರೆ ಪ್ರೊಫ್ಲಾಕ್ಸಿಸ್ ಅಂದ್ರೆ ವಾರಕ್ಕೆ 3 ಇಂಜೆಕ್ಷನ್, ಫ್ಯಾಕ್ಟರ್ 8 ಕೊಡೋದು, ಫ್ಯಾಕ್ಟರ್ 9 ಆದ್ರೆ 2 ಇಂಜೆಕ್ಷನ್ ಕೊಡೋದು. ಹಂಗಾಗಿ ಅವರು ಬ್ಲೀಡಿಂಗಿಗೆ ಅವಕಾಶ ಇಲ್ಲ. ಬ್ಲೀಡಿಂಗ್ ಆಗ್ತಾ ಇದ್ರೆ ಅವ್ರು ಸ್ಕೂಲ್ಗಳಿಗೆ ಹೋಗ್ಬೋದು, ಕಾಲೇಜುಗಳಿಗೆ ಹೋಗ್ಬೋದು, ಉತ್ತಮ ಎಜುಕೇಶನ್ ತಗೋಬಹುದು, ನಾಳೆ ಒಬ್ಬ ಉತ್ತಮ ಪ್ರಜೆಯಾಗಿ ರೂಪಿತಗೊಳ್ಳಬಹುದು. ಹಾಗಾಗಿ ಈ ಪ್ರೊಫ್ಲಾಕ್ಸಿಸ್ ಕೂಡ ನಾವು ಸರ್ಕಾರದೊಂದಿಗೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಾಣಾಂತಿಕ ರಕ್ತಸ್ರಾವಗಳನ್ನ ಹೇಗೆ ಕಂಡಿಡ್ಕೋಬೇಕು, ಅವನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನಾನು ಒತ್ತಿ ಹೇಳ್ತೇನೆ. ಯಾಕಂದ್ರೆ ಜಾಯಿಂಟ್ ಬ್ಲೀಡಿಗೆ ನೀವು ಟ್ರೀಟ್ಮೆಂಟ್ ಕೊಡದೇ ಇದ್ರೂ ನೋವು ಅದೆಲ್ಲ ಆಗುತ್ತೆ. ಆದ್ರೆ ಬ್ರೈನಲ್ಲಿ ಬ್ಲೀಡಿಂಗ್ ಆದಾಗ ನೀವು ಚಿಕಿತ್ಸೆಗೆ ಒಳಪಡಿಸಿದ್ರೆ ಅವ್ನು ಕಳ್ಕೋಬೇಕಾಗತ್ತೆ. ಸೊ ಅದಕ್ಕೂ ಮುಖ್ಯ ಲಕ್ಷಣಗಳೇನಪ್ಪಾ ಅಂದ್ರೆ, ಯಾರಾದ್ರೂ ಬ್ರೈನ್ ಬ್ಲೀಡ್ ಆದ್ರೆ ತೀವ್ರತರವಾದ ತಲೆನೋವು, ಆಮೇಲೆ ಪ್ರೊಜೆಕ್ಟೈಲ್ ವಾಮಿಟಿಂಗ್, ಅಂದ್ರೆ ಚಿಮ್ಮಿ ವಾಮಿಟಿಂಗ್ ಆಗೋದು, ಆಮೇಲೆ ವಿಪರೀತ ತಲೆನೋವು, ಅವನಿಗೆ ಬ್ರೈನ್ ಬ್ಲೀಡ್ ಆಗಿದೆ ಅಂತ ಅರ್ಥ. ಒಂದೊಂದು ಕ್ಷಣನೂ ವೇಸ್ಟ್ ಮಾಡಂಗಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಫ್ಯಾಕ್ಟರಿ ಇಂಜೆಕ್ಷನ್ನ ಅವನ ರಕ್ತದೊಳಗೆ ಸೇರಿಸಿದ್ರೆ, ಎಷ್ಟೋ ಜನ ನಮ್ಮ ವೈದ್ಯರಿಗೆ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ, ಎಷ್ಟೋ ಜನ CT ಸ್ಕ್ಯಾನ್ ಮಾಡಿಸ್ಕೊಂಬ ಹೋಗು ಅಂತ ಕಳಿಸ್ತಾರೆ. ಅದು ತಪ್ಪು. ನೀವು CT ಸ್ಕ್ಯಾನ್ ಮಾಡಿಸ್ಕೊಂಬರ್ರಿ ಅಂತ ಕಳಿಸಿದ್ರೆ ಅವನು ಹೋದ ಆ ಕಡೆಗೆ. ಹಾಗಾಗಿ CT ಸ್ಕ್ಯಾನ್ಗಿಂತ ಮುಂಚೆನೆ ನೀವು ಫಸ್ಟ್ ಫ್ಯಾಕ್ಟರ್ ಕೊಡ್ಬೇಕು, ಈ ಇಂಜೆಕ್ಷನ್ ಕೊಡ್ಬೇಕು. ಇಂಜೆಕ್ಷನ್ ಕೊಟ್ಟು ಆಮೇಲೆ ನೀವು ಇದನ್ನ ಕಳಿಸ್ಬೇಕು, ಇನ್ವೆಸ್ಟಿಗೇಷನ್ಸ್. ಸೊ ಅದು ಒಂದು ತುಂಬಾ ಇಂಪಾರ್ಟೆಂಟ್. ಲೈಫ್ ಥ್ರೆಟನಿಂಗ್ ಬ್ಲೀಡು, ಅದಕ್ಕೋಸ್ಕರ ನಾವು ಸೊಸೈಟಿನಲ್ಲಿ ನಾವು ಏನ್ ಮಾಡ್ತೀವಿ, ಮಕ್ಕಳಿಗೆ ಇಂಜೆಕ್ಷನ್ ಹೇಗೆ ತೆಗೆದುಕೊಳ್ಬೇಕು ಅಂತಾನು ಹೇಳ್ಕೊಡ್ತೇವೆ. ಸೆಲ್ಫ್ ಇನ್ಫ್ಯೂಷನ್ ಹೇಗೆ ತಗೊಳ್ಳೋದು, ಇದು ನೋಡಿ ಕೊಂಡಜ್ಜಿನಲ್ಲಿ ಕ್ಯಾಂಪ್ ಮಾಡಿದ್ವಿ. ಕೊಂಡಜ್ಜಿನಲ್ಲಿ ಅವ್ರಿಗೆ ತಾವೇ ಇಂಜೆಕ್ಷನ್ ತಗೊಳ್ಳಿ. ಈಗ ಅಫೋರ್ಡಬಲ್ ಇರೋರು ಮನೆಯಲ್ಲಿ ಇಂಜೆಕ್ಷನ್ ಇಟ್ಕೊಂಡು ಅವರು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸಾಧ್ಯ. ಅವರು ನರ್ಸ್ಗಳನ್ನ ಡಾಕ್ಟರ್ಗಳನ್ನ ಹುಡ್ಕೊಂಡು ಹೋಗೋದಕ್ಕಿಂತ ಅವ್ರ ಅಪ್ಪ ಅಮ್ಮನೇ ಇಂಜೆಕ್ಷನ್ ಕೊಡ್ಬೋದು, ಅಥವಾ ಅವನು ಸ್ವಲ್ಪ ದೊಡ್ಡವನಾದ್ರೆ ತಾನೇ ಇಂಜೆಕ್ಷನ್ ತಗೋಬಹುದು. ಇಲ್ಲಿ ನಮ್ಮವರು ಕೆಲವರೆಲ್ಲ ಇದ್ದಾರೆ, ಅವರೇ ತಗೊಂತಾರೆ ಫ್ಯಾಕ್ಟರ್ಸ್. ಆಮೇಲೆ ಡೆಂಟಲ್ ಕೇರು, ಪ್ರತಿ ವರ್ಷ ಅಟ್ಲೀಸ್ಟ್ ಡೆಂಟಿಸ್ಟ್ನ ಕನ್ಸಲ್ಟ್ ಮಾಡಿ ಆ ಡೆಂಟಲ್ ಓರಲ್ ಹೈಜೀನ್ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಸ್ಕೇನಿಂಗು ಅಂತವೆಲ್ಲ ಮಾಡಿದ್ರೆ ಹಲ್ಲು ಉಳುಕಾಡ್ದಂಗೆ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸರಿ ಡೆಂಟಲ್ ಎವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕು. ಆಮೇಲೆ ನೋವು ಅಂತೂ ಕಾಮನ್ ಕಂಪ್ಯಾನಿಯನ್, ನೋವು ಇವ್ರ ಯಾವಾಗಲೂ ಜೊತೆ ಇರುತ್ತೆ. ಹಾಗಾಗಿ ಇವರೆಲ್ಲರೂ ಹೆಂಗ್ ಬೇಕಂಗೆ ಪೇನ್ ಕಿಲ್ಲರ್ಸ್ ತಗೊಂತಾರೆ, ಬ್ರೂಫಿನ್ನು. ಅದರಿಂದ ಕರುಳಲ್ಲಿ ರಕ್ತಸ್ರಾವ ಆಗಿರೋ ಚಾನ್ಸಸ್ ಆಗುತ್ತೆ. ಅದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಿಂಪಲ್ ಪ್ಯಾರಾಸಿಟಮಾಲ್, ಯಾವುದೇ ಕಾರಣಕ್ಕೂ ಆಸ್ಪಿರಿನ್ ತಗೊಳಂಗಿಲ್ಲ, ಯಾವುದೇ ಕಾರಣಕ್ಕೂ ಬ್ರೂಫಿನ್ ತಗೊಳಂಗಿಲ್ಲ, ಯಾವುದೇ ಈ ತರ ಟ್ಯಾಬ್ಲೆಟ್ಸ್ನ ತಗೋಕೂಡ್ದು. ಯಾಕಂದ್ರೆ ಅವು ಹೊಟ್ಟೆಯಲ್ಲಿ ಕರುಳನ್ನ ಕೊರಿತವು. ಅದರಿಂದಾಗಿ ಅಲ್ಸರ್ ಆದ್ರೆ ಬ್ಲೀಡಿಂಗ್ ನಿಂತ್ಕೊಳ್ಳಲ್ಲ. ಓಕೆ, ಸೊ ಇನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಈಗ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೆ ನಾವು ಬಾಡಿ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅವಾಯ್ಡ್ ಮಾಡಬೇಕು. ಫುಟ್ಬಾಲ್ ಆಡದೆ, ಕ್ರಿಕೆಟ್ ಆಡದೆ ಖಂಡಿತ ಒಳ್ಳೇದಲ್ಲ. ಅವ್ರಿಗೆ ಯು ಎನ್ಕರೇಜ್ ದಮ್ ಇಂಡೋರ್ ಸ್ಪೋರ್ಟ್ಸ್, ಟೇಬಲ್ ಟೆನ್ನಿಸ್, ಚೆಸ್, ಈ ತರದನ್ನ ನಾವು ಪ್ರಮೋಟ್ ಮಾಡಬೇಕು. ಹಾಗಾಗಿ ಈ ಗೇಮ್ಸ್, ಆಮೇಲೆ ಸೆಲ್ಫ್ ಇನ್ಫ್ಯೂಷನ್ ಈಗಾಗಲೇ ಹೇಳಿದೆ, ಟ್ರೈನಿಂಗು. ಆಮೇಲೆ ಇದು ಹೇಳಿದ್ನಲ್ಲ, ಹಿಮೋಫಿಲಿಯಾನ ಪ್ರಿವೆಂಟ್ ಮಾಡಬಹುದು. ಹೇಗೆ? ಎಲ್ಲ ಹೆಣ್ಣುಮಕ್ಕಳು ಕ್ಯಾರಿಯರ್ ಆಗಕ್ಕೆ ಸಾಧ್ಯ ಇಲ್ಲ. ಕ್ಯಾರಿಯರ್ ಡಿಟೆಕ್ಷನ್ ಟೆಸ್ಟ್ ಅವಶ್ಯಕತೆ ಇದೆ. ಕ್ಯಾರಿಯರ್ ಡಿಟೆಕ್ಷನ್ ಅಕಸ್ಮಾತ್ ಆಗಿ ಕ್ಯಾರಿಯರ್ ಅಂತ ಗೊತ್ತಾದ್ರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು 3 ತಿಂಗಳ ಒಳಗಡೆ ಗರ್ಭಾವಸ್ಥೆಯಲ್ಲಿದ್ದಾಗ ನಾವು ಆಮ್ನಿಯೋಸೆಂಟಿಸಿಸ್ ಟೆಕ್ನಿಕ್ ಯೂಸ್ ಮಾಡಿ ಆ ಹಿಮೋಫಿಲಿಯಾ ಮಗು ಇದೆಯಲ್ಲ ಅಂತ ಪತ್ತೆ ಹಚ್ಚಬಹುದು. ಕಾನೂನುಬದ್ಧವಾಗಿ ಗರ್ಭಪಾತ ಮಾಡಿಸ್ಕೋಬಹುದು. ಒಟ್ಟು ಎಕ್ಸ್ಪೆನ್ಸಿವ್ ಈ ಮಕ್ಕಳು ಜಗತ್ತಿಗೆ ಬರೋದನ್ನ ನೀವು ತಡಿಬಹುದು.
ಸೊ ಹಾಗಾಗಿ ಇವೆಲ್ಲವನ್ನೂ ತಿಳ್ಕೊಬೇಕು. ರೆಗ್ಯುಲರ್ ಕಾಂಟ್ಯಾಕ್ಟ್ ಚಾಪ್ಟರ್ ಜೊತೆಗೆ ಯಾವಾಗಲೂ ಒಂದು ID ಕಾರ್ಡ್ ನಿಮ್ಮ ಜೇಬಲ್ಲಿ ಇರಬೇಕು. ಆಮೇಲೆ ಎಲ್ಲರೂ ಯಾವುದು ಬಾಡಿ ಕಾಂಟ್ಯಾಕ್ಟ್ಸ್ ಇಂಥವೆಲ್ಲ ಕೇರ್ನ ನೀವು ಮಾಡಿದ್ರೆ ಇದನ್ನ ಸೊಸೈಟಿ ಎಲ್ಲ ಹೇಳುತ್ತೆ. ಇನ್ನು ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಕತೆ ಇದೆ. ಇದು ಎಲ್ಲರೂ ಹೇಳ್ತಾರೆ ಹಿಮೋಫಿಲಿಯಾ ಹೊಸ ರೋಗ ಖಂಡಿತ ಅಲ್ಲ. ಇದು ಯಾವಾಗಿತ್ತೇಳಿ, ಇದು 2nd ಸೆಂಚುರಿನಲ್ಲಿ ಬೈಬಲ್ ಅಲ್ಲಿ ಒಂದು ಘಟನೆ ದಾಖಲಾಗಿದೆ. ಒಬ್ಬ ಹೆಣ್ಮಗಳು ತಾಯಿ ತನ್ನ ಮಗನ್ನ ಅವಾಗ ಮುಸ್ಲಿಮ್ಸ್ ಅಲ್ಲಿ ಏನ್ ಮಾಡ್ಬೇಕು, ಅವರು ಮುಂಜಿ ಮಾಡಿಸ್ಕೋಬೇಕಲ್ವಾ. ಮುಂಜಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಅವ್ರ ಸಮಾಜದಿಂದ ಒಳಗೆ ಬಿಟ್ಕೊಳ್ಳಲ್ಲ. ಇಂಥ ಪರಿಸ್ಥಿತಿ ಅವಾಗ. ಸೊ ಅವಳು ಮುಂಜಿ ಮಾಡಿಸ್ತಾಳೆ. ಆ ಮಗು ಬ್ಲೀಡಿಂಗ್ ಆಗಿ ಆ ಮಗು ಸತ್ತೇ ಹೋಗುತ್ತೆ. ಮೊದಲನೇ ಮಗು. ಎರಡನೇ ಮಗು ಮತ್ತೆ ಆ ಮಗುನು ಸತ್ತೋಗ್ಬಿಡುತ್ತೆ. ಕೊನೆಗೆ ಅವಳಿಗೆ ಆತಂಕ ಆಗುತ್ತೆ. ಅವಳು ಏನ್ ಮಾಡ್ತಾಳೆ, ರಬ್ಬಿ ಜುದಾ, ಅವನ್ ರಾಜ, ಇದು ಪ್ರಾಂತದ ರಬ್ಬಿ ಜುದಾ ಅಂತ ಹೇಳ್ತೀವಿ, ಅವನಲ್ಲಿ ಹೋಗಿ, ಸ್ವಾಮಿ ನನ್ನ ಮಕ್ಕಳು ಮುಂಜಿ ಮಾಡಿಸ್ಕೊಂಡ್ರೆ ಉಳಿಯಲ್ಲ, ನೀವು ಇದರಿಂದ ವಿನಾಯಿತಿ ಕೊಡಿ ಅಂತ ಅಂಗಲಾಚ್ತಾಳೆ. ಅದನ್ನ ರಬ್ಬಿ ಜುದಾ ಅರ್ಥ ಮಾಡ್ಕೊಂಡು ಅವರು ಏನ್ ಮಾಡ್ತಾರೆ, ಅವನಿಗೆ ವಿನಾಯಿತಿ ಕೊಡ್ತಾರೆ. ಅವ್ನು ವಿನಾಯಿತಿ ಕೊಡದೇ ಇದ್ರೆ ಧರ್ಮ ಅವರು ಸಮಾಜದಲ್ಲಿ ಕೇಳಲ್ಲ. ಹಾಗಾಗಿ ರಬ್ಬಿ ಜುದಾ ಪಾಸಸ್ ಅಂಡ್ ರೆಸೊಲ್ಯೂಷನ್, ಈ ತರ ಮಕ್ಕಳಿಗೆ ಇದನ್ನ ವಿನಾಯಿತಿ ಕೊಡಬೇಕು ಅಂತ. ಇದು ಒಂದು ಇದರಲ್ಲಿ ದಾಖಲಾಗಿದೆ. ಆಮೇಲೆ ಇದು ಇನ್ನೊಂದು ಬಹಳ ಫೇಮಸ್, ನಮ್ಮ ಡಾಕ್ಟರ್ಗಳಿಗೆಲ್ಲ ಗೊತ್ತು. ಇದನ್ನ ರಾಯಲ್ ಫ್ಯಾಮಿಲಿ ಡಿಸೀಸ್ ಅಂತ ಹೇಳ್ತೇವೆ. ರಾಯಲ್ ಫ್ಯಾಮಿಲಿ ಡಿಸೀಸ್ ಅಂದ್ರೆ ಅವ್ರು ತುಂಬಾ ಶ್ರೀಮಂತರಲ್ಲ, ಇದು ಶ್ರೀಮಂತ ಮನೆತನದಲ್ಲಿತ್ತು. ಯಾರು, ಈ ಪ್ರಪಂಚದ ಬಹುವಿಖ್ಯಾತ ಒಬ್ಬ ರಾಣಿ, ಇಂಗ್ಲೆಂಡಿನ ರಾಣಿ, ಅವಳಿಗೆ ಹುಟ್ಟಿವ ಹೆಣ್ಣು ಮಕ್ಕಳು ಕ್ಯಾರಿಯರ್ಸ್ ಇದ್ರು. ಆಮೇಲೆ ಅವಳಿಗೆ ಹುಟ್ಟ ಗಂಡು ಮಕ್ಕಳು ರಾಜಕುಮಾರರು ಹಿಮೋಫಿಲಿಕ್ಸ್ ಇಂದ ಬಳಲಿದ್ರು. ಅವಾಗ ಏನಾಯ್ತು, ಈಗ ನೋಡಿ ಇವನೇ ರಾಜಕುಮಾರ. ಸೊ ಪ್ರಿನ್ಸ್ ಅಲೆಕ್ಸಿಸ್ ಅಂತ ಅವ್ನು ನಿಂತಿರೋ ಸ್ಟೈಲ್ ನೋಡಿ, ವಿ ಕಾಲ್ ಇಟ್ ಎಸ್ ಎ ರಾಯಲ್ ಪೋಸ್. ಹಿ ಹಸ್ ಗಾಟ್ ಎ ಬ್ಲೀಡ್, ಇದು ಜಾಯಿಂಟ್ ನೋಡಿ ಎಲ್ಲಿ ಹೆಂಗ್ ಇಟ್ಟಿದ್ದಾನೆ, ಈಸ್ ಅವಾಯ್ಡಿಂಗ್ ವೇಟ್ ಬೇರಿಂಗ್. ಸೊ ವಿ ಕಾಲ್ ಇಟ್ ಎಸ್, ತಮಾಷೆಗೆ ನಾವು ಇದನ್ನ ರೀಗಲ್ ಪೋಸ್ ಅಂತ ಹೇಳ್ತೀವಿ. ಸೊ ಈ ತರ ಇದು ರಾಯಲ್ ಫ್ಯಾಮಿಲಿ ಡಿಸೀಸ್ ನಲ್ಲಿ ಇದ್ದಿದ್ದಕ್ಕೆ ಆ ತರ ಹೆಸರು ಬಂತೇವಿನ. ಹಿಮೋಫಿಲಿಯಾ ಇದ್ದರೆಲ್ಲರೂ ರಾಜರಲ್ಲ, ರಾಜ್ಕುಮಾರರಲ್ಲ. ಹೌದಾ? ಓಕೆ. ಸೊ ಚಾಲೆಂಜಸ್ ಏನು, ಒಂದು ನಮಗೆ ಡಿಸಬಿಲಿಟಿ, ಆಮೇಲೆ ಇನ್ನೊಂದು ಇದು HIV, ಇದ್ರದ್ದು ಆಲ್ಮೋಸ್ಟ್ ನಮಗೆ ನಿವಾರಣೆ ಆಗಿದೆ. ಆಮೇಲೆ ಎಲ್ಲ ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಹಿಮೋಫಿಲಿಯಾ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ರೆಗ್ಯುಲರ್ ಆಗಿ ರಿಪೀಟೆಡ್ ಬ್ಲೀಡ್ ಆಗಿ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಹಾಳಾಗುತ್ತೆ. ಆಮೇಲೆ ಸೈಕೋಸೋಷಿಯಲ್ ನೋಡಿ, ಒಬ್ಬ ತಾಯಿ ತನ್ನ ಮಗನ್ನ ಈ ತರ ನಮ್ಮ ಸೊಸೈಟಿ ಕರ್ಕೊಂಡ್ ಬರ್ತಾ ಇದ್ದಾಳೆ. ಇದು ಎಷ್ಟು ನೋಡ್ಲಿಕ್ಕೆ ಬೇಜಾರಾಗಲ್ವಾ? ಸೊ ಹಾಗಾಗಿ ಈ ಡಿಸಬಿಲಿಟಿನ ನಾವು ತಡೆಗಟ್ಟಬೇಕು ಅಂತಂದ್ರೆ ಇವು ಪ್ರೊಫ್ಲಾಕ್ಸಿಸ್ ಆಗ್ಲೇಬೇಕು. ಇವ್ ನೋಡಿ ವೀಲ್ ಚೇರ್ ರೀಡನ್ನು, ಇವನ್ ಎಂತ ಇದಂದ್ರೆ ಬಹಳ ಇವನ್ ನಾರ್ತ್ ಕರ್ನಾಟಕದವನು, ಅಲ್ಲಿ ಒಬ್ಬ ಡಾಕ್ಟ್ರು ತಿಂಗಳ ಒಂದು ಬ್ಲಡ್ ಹಾಕ್ಸ್ಕೊಳ್ಳೋ ಅಂತ ಹೇಳ್ಬಿಟ್ಟಾರೆ, ತಿಂಗಳ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್. ಸೊ ಕೊನೆಗೆ ಅನ್ಫಾರ್ಚುನೇಟ್ಲಿ ಈ ಕಾಂಟ್ರಾಕ್ಟೆಡ್ HIV ಬಂದ್ಬಿಡ್ತು ಅವನಿಗೆ. ನೋಡಿ, ಇದು ನಮ್ಮಿಂದನೇ ಆಗಿತ್ತು ತೊಂದ್ರೆ. ಅವನಿಗೆ ತಿಂಗಳ ಬ್ಲಡ್ ಹಾಕೋ ಇದನ್ನೇ ಇಲ್ಲ. ಸೊ ಹಾಗಾಗಿ ಅರ್ಲಿ ಡಯಾಗ್ನೋಸಿಸ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಡಯಾಗ್ನೋಸಿಸ್ ಮಾಡಬೇಕು. ಸರ್ಕಾರ ಪ್ರತಿ ಜಿಲ್ಲೆನಲ್ಲಿ ಲ್ಯಾಬ್ಗಳು ಸೆಟಪ್ ಆಗಬೇಕು. ಅವ್ರು ಯಾವ ಫ್ಯಾಕ್ಟರ್ ಅಂತ ಗೊತ್ತಾಗಬೇಕು. ಆಮೇಲೆ ಟೈಮ್ಲಿ ಟ್ರೀಟ್ಮೆಂಟ್ ಆಗಬೇಕು ಜಿಲ್ಲಾ ಆಸ್ಪತ್ರೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಪ್ರೊಫ್ಲಾಕ್ಸಿಸ್ ಬಳಕೆಗೆ ಬರಬೇಕು. ಸೊ ದಟ್ ಈ ಬ್ಲೀಡೇ ಆಗದಂಗೆ ನೋಡ್ಕೋಬೇಕು. ಅವ್ರಿಗೆ ರಿಹ್ಯಾಬಿಲಿಟೇಷನ್ ಸಪೋರ್ಟ್ ಕೊಡಬೇಕು. ಆಮೇಲೆ ನಾವು ಹೋರಾಟ ಮಾಡಿ ಈ ಡಿಸಬಿಲಿಟಿ ಆಕ್ಟ್ ಅಡಿ ಹಿಮೋಫಿಲಿಯಾ, ಥಲಸೀಮಿಯಾ, ಸಿಕಲ್ ಡಿಸೀಸ್ ನ ಇನ್ಕ್ಲೂಡ್ ಮಾಡಿದ್ವಿ. ಯಾಕೆಂದ್ರೆ ಬಹಳ ಜನ ಏನ್ ಹೇಳಿದ್ರು, ನಿಮ್ಗೆ ಏನಾಗಿದೆ, ಒಳ್ಳೆ ಎಷ್ಟು ಚೆನ್ನಾಗಿ ಕಾಣ್ತಿರಲ್ಲ ನೀವು, ಏನಾಗಿದೆ ನಿಮಗೆ. ಆದ್ರೆ ನಮ್ಮ ಡಿಸಬಿಲಿಟಿ ಇದೆ ಹಿಡನ್ ಡಿಸಬಿಲಿಟಿ, ಇದು ನಮ್ಮ ರಕ್ತದಲ್ಲಿ ಇದೆ. ಸೊ ಈ ತರ ಎಲ್ಲ ನಾವು ಅಡ್ವೊಕೇಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕನ್ವಿನ್ಸ್ ಮಾಡಿ ಈ ಹಿಮೋಫಿಲಿಯಾ, ಥಲಸೀಮಿಯಾ ಎಲ್ಲಾನು ಈಗ ಆಕ್ಟ್ ಅಲ್ಲಿ ಬಂದಿದೆ. ನಮಗೂ UDID ಕಾರ್ಡ್ ಸಿಗುತ್ತೆ. ಆದ್ರೆ ಎಂತ ಚಾಣಾಕ್ಷರು ಈ ಬ್ಯೂರೋಕ್ರಾಟ್ ಸರ್ಕಲ್ ಅಂದ್ರೆ, ಈ ನಮಗೆ ಜಾಬ್ ರಿಸರ್ವೇಶನ್ ಇಂದ ಹೊರಗಿಟ್ಬಿಟ್ಟಾರೆ. ಈಗ ಮತ್ತೆ ಅದಕ್ಕೆ ಹೊಡೆದಾಡ್ತಾ ಇದೀವಿ. ಸೊ ಜಾಬ್ ರಿಸರ್ವೇಶನ್ ಕೊಡ್ಲೇಬೇಕು ಅಂತ. ಆಮೇಲೆ ಅವೇರ್ನೆಸ್, ಆಮೇಲೆ ಪ್ರಿವೆನ್ಷನ್, ಇದಾಗಲೇ ಹೇಳಿದೆ. ಇದು ಹೇಳಿದ್ನಲ್ಲ CD and DND. ಈಗ ಕ್ವಿಕ್ ಆಗಿ ಇವೆಲ್ಲ ನಮ್ಮ ಸೊಸೈಟಿಗಳು, ನಮ್ಮ ವಿಷನ್ ಏನಪ್ಪಾ ಅಂದ್ರೆ, ಹಿಮೋಫಿಲಿಯಾ ವಿತೌಟ್ ಡಿಸಬಿಲಿಟಿ, ಚಿಲ್ಡ್ರನ್ ಫ್ರೀ ಆಫ್ ಪೇನ್. ಓಕೆ, ಈ ಜಾಗದಲ್ಲಿ ಎಲ್ಲ ಸೊಸೈಟಿಗಳಿದೆ. ಮೇನ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ನಮ್ಮ ಸೊಸೈಟಿ ದಾವಣಗೆರೆದು ನಮ್ಮ ಮನೆಯಿಂದನೇ ಶುರುವಾಗಿದ್ದು ಸೊಸೈಟಿ. ಆ 4th ಮೇನ್ PG ಎಕ್ಸ್ಟೆನ್ಷನ್ ಅಲ್ಲಿ ಒಂದು ಮನೆಯಲ್ಲಿ ಫ್ರಂಟ್ ರೂಮ್ ಸೊಸೈಟಿ ಶುರುವಾಯಿತು. ಬೇರೆ 9 ಪೇಷಂಟ್ಸ್ ಇಂದ ಶುರುವಾಯಿತು. ನೆಕ್ಸ್ಟ್ ಸ್ವಲ್ಪ ಆಮೇಲೆ ಒಂದು ಬಾಡಿಗೆ ಮನೆ ಮೋತಿ ವೀರಪ್ಪ ಕಾಲೇಜ್ ಹಿಂದ್ಗಡೆ ಅದು ಶುರು ಮಾಡಿದ್ವಿ, ಡೇ ಕೇರ್ ಸೆಂಟರ್ ಅಂತ. ಇದೆಲ್ಲ ಚಟುವಟಿಕೆಗಳ ಫೋಟೋಗಳು, ಅವ್ರಿಗೆಲ್ಲ ಕ್ಲಿನಿಕ್, ಎಸ್ಪೆಷಲಿ ಕ್ಯಾಂಪ್ಸ್ ಆರ್ಗನೈಸ್ ಮಾಡ್ತೀವಿ. ಏನಂದ್ರೆ ಎಲ್ಲರಿಗೂ ಅವರಿಗೆ ಜೀವನದಲ್ಲಿ ಜೀವನೋತ್ಸಾಹ ತುಂಬೋದಕ್ಕೆ ವುಮೆನ್ಸ್ ಗ್ರೂಪ್, ಯೂತ್ ಗ್ರೂಪ್ ಮಾಡ್ತೇವೆ. ಆಮೇಲೆ ಇನ್ ಪೇಷಂಟ್ ಫೆಸಿಲಿಟಿ, ಆಮೇಲೆ ಎಲ್ಲ ಬ್ಲಡ್ ಡೊನೇಷನ್. ಆಮೇಲೆ ಬ್ಲಡ್ ಡೊನೇಷನ್ ನಾವು ಬ್ಲಡ್ ಬ್ಯಾಂಕ್ ಬಹಳ ಜನ ಕೇಳಿದ್ರಿ, ಬ್ಲಡ್ ಬ್ಯಾಂಕ್ ಯಾಕೆ ಮಾಡಿದ್ರಿ? ನಾವು ಹಿಮೋಫಿಲಿಯಾದವರಿಗೆ ಬ್ಲಡ್ ಕಾಂಪೋನೆಂಟ್ಸ್ ಕೊಡೋದಿಲ್ಲ, ಆದ್ರೆ ಅವರಿಗೆ ನಾವು ಈ ಫ್ಯಾಕ್ಟರ್ಸ್ ಇಂಜೆಕ್ಷನ್ ಕೊಡ್ತೀವಿ. ಆದ್ರೆ ಈ ಫ್ಯಾಕ್ಟರ್ 13 ಫೈಬ್ರಿನೋಜನ್ ಡೆಫಿಷಿಯನ್ಸಿ ಅವ್ರಿಗೆ ಇಡೀ ಪ್ರಪಂಚದಲ್ಲಿ ಯಾವ ಇಂಜೆಕ್ಷನ್ ಇಲ್ಲ. ಅವ್ರಿಗೋಸ್ಕರ ನಾವು ಈ ಬ್ಲಡ್ ಬ್ಯಾಂಕ್ ಮಾಡಲೇಬೇಕಾದಂತ ಅನಿವಾರ್ಯತೆ. ಆಮೇಲೆ ಅವ್ರು ಹೇಳಿದ್ರು ಹಿಮೋಫಿಲಿಯಾಗೆ ಫ್ರೀ ಕೊಡ್ತೀರಾ, ನಮಗೆ ಯಾಕೆ ಕೊಡಲ್ಲ ಅಂತ. ಸೊ ಅದಕ್ಕೆ ನಾವು ಏನ್ ಮಾಡಿದ್ವಿ, ಯಾವುದೇ ಇನ್ಹೆರಿಟೆಡ್ ಬ್ಲೀಡಿಂಗ್ ಡಿಸಾರ್ಡರ್ ಅವ್ರಿಗೆ ಎಷ್ಟು ಯೂನಿಟ್ ಬೇಕಂದ್ರೂ ನಮ್ಮ ಲೈಫ್ ಲೈನ್ ಬ್ಲಡ್ ಬ್ಯಾಂಕ್ ಇಂದ ಸಂಪೂರ್ಣ ಉಚಿತವಾಗಿ ನಾವು ಕೊಡ್ತಾ ಬಂದಿದ್ವಿ, ಹೆಚ್ಚು ಕಮ್ಮಿ 5 ವರ್ಷದಿಂದ.
ಇಲ್ಲಿ ಏನಂದ್ರೆ ಇಲ್ಲಿ ಅವ್ರಿಗೆ ಕ್ಯಾಂಪು ಅವೆಲ್ಲ ಮಾಡೋದಕ್ಕೆ ಅದೇ ಈಗ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂದ್ರೆ ಎಲ್ಲ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್, ರಿಹಾಬಿಲಿಟೇಷನ್ ಇನ್ಕ್ಲೂಡಿಂಗ್ ಫುಡ್ ಎಲ್ಲದೂ ಉಚಿತವಾಗಿ ಕೊಡ್ತಿದ್ವಿ. ಇಲ್ಲ ಒಂದೇ ಒಂದು ಚಾಲೆಂಜಿಂಗ್ ಅಂದ್ರೆ ಈ ಲ್ಯಾಬ್ ಡಯಾಗ್ನೋಸಿಸ್. ಇದು ನಮ್ಮ ಕನಸಾಗಿತ್ತು ಕೇಸರಿ ಮೇಡಮ್ ಇದ್ದಾಗ. ಸೊ ಈಗ ಇದ್ರ ಬಗ್ಗೆ ಒಬ್ರು ದೇವ ಮಾನವ ಪ್ರತ್ಯಕ್ಷ ಆದ್ರು, ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ. ಸೊ 99 ಏಪ್ರಿಲ್ 17 ವರ್ಲ್ಡ್ ಹಿಮೋಫಿಲಿಯಾ ಡೇ. ನಾವು 96 ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಫಂಡ್ ರೈಸ್ ಮಾಡಿದ್ವಿ. ಇನ್ನು ಜಾಸ್ತಿ ಮಾಡಬೇಕು ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಹೃದಯವಂತ ಕಣ್ಣಲ್ಲೇ ನೀರು ತಂದು ಎಷ್ಟು ಕಷ್ಟಪಡ್ತಾರೆ, ಹೆಸರು ನೋಡಿದ್ರೆ ಕುಸುಮ ರೋಗ ಅಂತ ಇಟ್ಟಿರ ಅಂತ ಹೇಳಿ ನಾನು ಪ್ರತಿ ವರ್ಷ ಒಂದ್ ದಿನ ಹಿಮೋಫಿಲಿಯಾಗೆ ಮುಡುಪಾಗಿಡ್ತೀನಿ. ಬರೀ ಫಂಡ್ ರೈಸಿಂಗ್ ಅಲ್ಲ, ಇವ್ ನೋವು ಮರಿತಾರೆ ಅಂದ್ರೆ ಅವ್ರಿಗೋಸ್ಕರ ನಾನು ಬಂದು ಹಾಡ್ತೀನಿ ಅಂತ. ಅದೇ ತರ ಕಮಿಟ್ಮೆಂಟ್. ಇನ್ನೊಬ್ಬ ಮಹಾತಾಯಿ ಅವರು ನಮಗೆ 14,000 ಸ್ಕ್ವೇರ್ ಫೀಟ್ CITV ಸೈಟ್ ಕೊಡಿಸಿದ್ರು. ಹಂಗಾಗಿ ಗಿರಿಜಮ್ಮ ಜಾಗ ಕೊಡಿಸಿದ್ರು. ಬಾಲು ಸರ್ ಎದೆ ತುಂಬಿ ಹಾಡ್ಲಿಕ್ಕೆ ಶುರು ಮಾಡಿದ್ರು. ಆಡ್ತಾ ಎಲ್ಲ ಜೊತೆಗೆ ಹಂಸಲೇಖ ಇದರ ಎಲ್ಲ ಸೆಲೆಬ್ರಿಟೀಸ್ ನ ಸೇರಿಸಿದ್ರು. ಹಂಸಲೇಖ ಹಿಮೋಫಿಲಿಯಾ ತಾಯಿಂದ್ರ ಭಾವನೆ ಕುರಿತು ಅವ್ರದ್ದು ಅದನ್ನೇ ಒಂದು ಹಾಡ್ ಬರೆದಿದ್ದಾರೆ. ಆಮೇಲೆ ಇದು ಹಂತವಾಗಿ ಈಗ ಬೆಳೀತು. ಈಗ ಬಾಲು ಸರೇ 2010 ಅಲ್ಲಿ ಒಂದು ಫಾರ್ಮಲ್ ಇನಾಗ್ರೇಷನ್ ಮಾಡಿದ್ರು. ಆಮೇಲೆ ಇದೆಲ್ಲ ನಾವು 2001 ನಲ್ಲಿ ವರ್ಕ್ಶಾಪ್ ಮಾಡಿದ್ದು. ಆಮೇಲೆ ಕೊಂಡಜ್ಜಿ ಕ್ಯಾಂಪ್ಗಳಂತೂ ನಾವು ನಿರಂತರವಾಗಿ ಮಾಡ್ತೀವಿ. ಫಿಸಿಯೋಥೆರಪಿ, ಈ ಜಾಯಿಂಟ್ಸ್ ಮಸಲ್ಸ್ ನ ಬಲಪಡಿಸೋದಕ್ಕೆ. ಆಮೇಲೆ ಎಲ್ಲ ಎಸ್ಟಾಬ್ಲಿಷ್ ಮಾಡಿವಿ, ನರ್ಸಿಂಗ್ ಕೇರು, ಆಮೇಲೆ ಇನ್ ಪೇಷಂಟ್ ಎಲ್ಲ ಲ್ಯಾಬೊರೇಟರಿ ಡಯಾಗ್ನೋಸಿಸ್, ಫ್ಯಾಕ್ಟರ್ 8, ಫ್ಯಾಕ್ಟರ್ 9. ಬರೀ ಹಿಮೋಫಿಲಿಯಾ ಅಷ್ಟೇ ಅಲ್ಲ, ಆಲ್ ಪ್ಲೇಟ್ಲೆಟ್ ಡಿಸಾರ್ಡರ್ ಇರ್ಬೋದು ಅಥವಾ ಫೈಬ್ರಿನೋಜೆನಿಟಿ ಎಲ್ಲ ಆಲ್ ಇನ್ಹೆರಿಟೆಡ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ವಿ ಆರ್ ಏಬಲ್ ಟು ಪ್ರೊವೈಡ್ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಅಟ್ ಅಫೋರ್ಡಬಲ್ ಕಾಸ್ಟ್. ಫ್ರೀ ಇಲ್ಲ, ಅದೊಂದೇ ಚಾಲೆಂಜಿಂಗ್ ನಮಗೆ. ಆಮೇಲೆ ಬ್ಲಡ್ ಬ್ಯಾಂಕ್ ಈಗಾಗಲೇ ಹೇಳಿದೆ. ಆಮೇಲೆ ಇದು ಹೈಡ್ರೋಥೆರಪಿ ಪೂಲ್, ನೀರಿನಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಬೆಸ್ಟ್ ಅಂತ ಹೈಡ್ರೋಥೆರಪಿನೂ ನಾವು ನೆಲೆಗೊಳಿಸಿದೀವಿ. ಸೊ ಇದು ಮೊಬೈಲ್ ಸರ್ವಿಸ್ ಯೂನಿಟ್. ಯಾಕಂದ್ರೆ ಎಸ್ಪೆಷಲಿ ಲೈಫ್ ಥ್ರೆಟನಿಂಗ್ ಬ್ಲೀಡ್ ನಾನು ಬಹಳ ನೋಡಿದ್ದೀನಿ. ದಾರಿನಲ್ಲೇ ಎಷ್ಟೋ ಜನ ಸತ್ತೋಗಿದ್ದಾರೆ CNS ಬ್ಲೀಡ್ ಹೋದ್ರೆ. ಹಾಗಾಗಿ ಇದೊಂದು ಇದಿತ್ತು. ನಮ್ಮ ದಾವಣಗೆರೆ ರೋಟರಿ ಸೌತ್ ಅವ್ರ ಜೊತೆ ಒಂದು ನೆಟ್ವರ್ಕ್ ಮಾಡಿ ಈ ಒಂದು ಮೊಬೈಲ್ ಸರ್ವಿಸ್ ಯೂನಿಟ್ ನ ಮಾಡಿದ್ವಿ. 150 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೇ ಒಬ್ಬ ಹಿಮೋಫಿಲಿಕ್ ಸಿವಿಯರ್ ಹೆಡ್ಡೇಕು, ಪ್ರೊಜೆಕ್ಟೈಲ್ ವಾಮಿಟಿಂಗು ಅವ್ನು ಬರೋದು ಅವಶ್ಯಕತೆ ಇಲ್ಲ. ಅವ್ನು ಜಸ್ಟ್ ಒಂದು ಫೋನ್ ಮಾಡ್ಬೇಕಷ್ಟೇ. ನಮ್ಮ ಮೊಬೈಲ್ ಸರ್ವಿಸ್ ಯೂನಿಟ್ ಫ್ಯಾಕ್ಟರ್ ಜೊತೆ ಅವನ ಮನೆ ಬಾಗಿಲಿಗೆ ಹೋಗಿ ಫಸ್ಟ್ ಫ್ಯಾಕ್ಟರ್ ಕೊಟ್ಟು ಅವನು ಕನ್ಸರ್ವೇಟಿವ್ ಲೈನ್ ಆದ್ರೆ ನಮ್ಮ ಸೊಸೈಟಿ ಕರ್ಕೊಂತೀವಿ. ಇನ್ನು ಏನಾದ್ರೂ ಸೀರಿಯಸ್ ಪ್ರಾಬ್ಲಮ್ ಆಗಿದ್ರೆ ನಮ್ಮ SS, CHI ಅಥವಾ ಎಮರ್ಜೆನ್ಸಿ ಕೇರ್ ಇರೋಂಥ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವ್ರನ್ನ ನಾವು ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಹಿಮೋಫಿಲಿಯಾ, ನನಗೂ ಹಿಮೋಫಿಲಿಯಾ ಇದು ಬಹಳ ಸಿಕ್ಕಾಪಟ್ಟೆ ನೋವು ಕೊಟ್ಟಿದೆ. ಇಟ್ ಹಸ್ ಗಿವನ್ ಲಾಟ್ ಆಫ್ ಪೇನ್ ಹೇಳ್ಬೇಕು ಅಂದ್ರೆ. ಬಟ್ ಆದ್ರೆ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾಕೆ ಅಂದ್ರೆ ನನಗೆ ಹಿಮೋಫಿಲಿಯಾ ನೋವು ಕೊಟ್ಟಿರ್ಬೋದು, ಆದ್ರೆ ಅವಕಾಶಗಳು ಯಥೇಚ್ಛವಾಗಿ ಸಿಕ್ತು, ಅಪರ್ಚುನಿಟೀಸ್ ಸಿಕ್ತು. ಹಿಮೋಫಿಲಿಯಾ ಇರಲಿಲ್ಲ ನಾನು ಡಾಕ್ಟರ್ ಆಗ್ತಿರ್ಲಿಲ್ಲ. ಹಿಮೋಫಿಲಿಯಾ ಇರಲಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಿಮೋಫಿಲಿಯಾ ಇರಲಿಲ್ಲ ಅಂದಿದ್ರೆ ನಾನು ರಾಷ್ಟ್ರಪತಿಗೆ ಹೋಗಿ ಆ ಮೆಡಲ್ ತರಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರು ಅದನ್ನ ಡಿಪ್ರೆಷನ್ಗೆ ಹೋಗ್ಬಾರ್ದು. ಏನೋ ಒಂದಿದೆ, ಇನ್ನೊಂದ್ ಕಡೆ ನೋಡಿ ನಾವು ಅಚೀವ್ ಮಾಡೋದ ಕಡೆ ನೋಡ್ಬೇಕು. ನಾನು ರಾಷ್ಟ್ರೀಯ ಹಿಮೋಫಿಲಿಯಾ ಫೆಡರೇಷನ್ ಅಧ್ಯಕ್ಷನಾಗಿ 2 ಸಲ ಇಡೀ ದೇಶದಾದ್ಯಂತ ಓಡಾಡಿದ್ದೀನಿ. ಆಮೇಲೆ ಅಷ್ಟೇ ಅಲ್ಲ, ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾದಲ್ಲಿ ನಮ್ಮ ಇಂಡಿಯನ್ ಹಿಮೋಫಿಲಿಯಾ ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ದೀನಿ. ಅಲ್ಲಿ WFH ಹ್ಯುಮ್ಯಾನಿಟೇರಿಯನ್ ಏಡ್ ಇಲ್ಲೆಲ್ಲ ನಾವು ಸರ್ಜರಿ ಮಾಡ್ತಾ ಇದೀವಿ ದಾವಣಗೆರೆಯಲ್ಲಿ. ಎಲ್ಲ ಎಂತ ಮೇಜರ್ ಸರ್ಜರಿ, ಲೈಫ್ ಸೇವಿಂಗ್ ಸರ್ಜರೀಸ್ ಅವೆಲ್ಲ ಉಚಿತವಾಗಿ. ಈ ಫ್ಯಾಕ್ಟರ್ಸ್ ₹1 ಖರ್ಚು ಮಾಡಂಗಿಲ್ಲ. ಬಟ್ ಇದು 90% ಅಂತ ಹೇಳ್ತೀನಿ. ಇನ್ 10% ನಮಗೂ ಕಷ್ಟ ಇದೆ. ಒಂದೊಂದ್ಸಲ ಕ್ರೈಸಿಸ್ ಆಗುತ್ತೆ, ಸಿಗೋದೇ ಇಲ್ಲ. ಇವೆಲ್ಲ ಇಂಪೋರ್ಟೆಡ್ ಮೆಡಿಸಿನ್ ಅಲ್ಲ. ಅಂತ ಟೈಮ್ನಲ್ಲಿ ಕೂಡ ನಾವು ಇಲ್ಲ ಅಂತ ಹೇಳಿ ಕಳ್ಸಕ್ ಆಗಲ್ವಲ್ಲ. ಯಾಕಂದ್ರೆ ನಮ್ದು ಕಮ್ಯುನಿಟಿ ಆರ್ಗನೈಸೇಷನ್. ಅವ್ರಿಗೆ ಏನ್ ಮಾಡ್ತೀವಿ ನಾವು, ಅಫೋರ್ಡಬಲ್ ಕಾಸ್ಟ್ ಅಲ್ಲಿ, ಫ್ಯಾಕ್ಟರ್ ಅಂತೂ ಇಲ್ಲ ಅಂತ ಯಾವತ್ತೂ ಇಡಲ್ಲ ನಾವು. ಬಟ್ ಫ್ರೀನೇ 90% ಆಫ್ ದ ಟೈಮ್. ಇನ್ 10% ಅವರು ಅಟ್ಲೀಸ್ಟ್ 50% ಕಾಸ್ಟ್ ಅಲ್ಲಿ ದುಡ್ಡು ಕೊಟ್ಟು ತಗೊಂಡು ಟ್ರೀಟ್ಮೆಂಟ್ ತಗೋಬೇಕು. ಅಕಸ್ಮಾತ್ ಅವರು ತುಂಬಾ ಬಡವರಿದ್ರು, ಕೂಲಿಕಾರರಿದ್ರು, ಈವನ್ ನಾವು ಖರೀದಿ ಮಾಡಿದ್ದು ಫ್ಯಾಕ್ಟರ್ನು ಕೂಡ ಅವನಿಗೆ ಸಂಪೂರ್ಣ ಉಚಿತವಾಗಿ ಕೊಡ್ತೀವಿ. ಎಲ್ಲರಿಗೂ ಉಚಿತವಾಗಿ ಕೊಡಕ್ಕಾಗಲ್ಲ, ಗೊತ್ತಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತೀವಿ. ಬಾಲು ಸರ್ ಹೇಳ್ತಿರೋದು, ವಿ ಲ್ಯಾಕ್ ಕ್ಲಾಟಿಂಗ್ ಪ್ರೋಟೀನ್ ಓನ್ಲಿ ಬಟ್ ನಾಟ್ ಜೀಲ್ ಇನ್ ದ ಲೈಫ್. ಎಸ್, ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ದ ಲೈಫ್ ಪ್ರೊವೈಡೆಡ್ ಈ ಸಮಾಜ ಪೂರಕ ವಾತಾವರಣ ಕೊಡಬೇಕು, ಸರ್ಕಾರ ಪೂರಕ ಫೆಸಿಲಿಟೀಸ್ ಕೊಡಬೇಕು. ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಲಿಕ್ಕೆ ಸಿದ್ಧ. ಥ್ಯಾಂಕ್ ಯು. ನಿಮಗೆಲ್ಲ ಗೊತ್ತಿರಬೇಕು, ರಕ್ತ ನೋಡ್ಲಿಕ್ಕೆ ಕೆಂಪಾಗಿ ಕಾಣುತ್ತೆ. ಅದರಲ್ಲಿ ಅಡಕವಾಗಿರ್ತಕ್ಕಂಥ ಸಾಕಷ್ಟು ವಿಸ್ಮಯಾಂಶಗಳಿದೆ. ಸೊ ಈ ನೋಡಕ್ಕೆ ಕೆಂಪಾಗಿರ್ತಕ್ಕಂಥ ಈ ದ್ರವದಲ್ಲಿ ಈಗಾಗಲೇ ಹೇಳಿದಂಗೆ ಸಾಕಷ್ಟು ವಿಸ್ಮಯಕಾರಿ ಅಂಶಗಳು. ಅದು ನೋಡಿ ಕೆಂಪಾಗಿ ಕಾಣ್ತೇವೆ, ಒಡ ತರ ಕಾಣ್ತಾ ಇದೆ, ಅವೆಲ್ಲ ಕೆಂಪು ರಕ್ತ ಕಣಗಳು ಅಂತ ಹೇಳ್ತೀವಿ. ಇನ್ ಕೆಲವು ಬಿಳಿ ರಕ್ತ ಕಣಗಳು, ಬ್ಲೂ ಇದೆಲ್ಲ ನ್ಯೂಟ್ರೋಫಿಲ್ ಅಂತ ಹೇಳ್ತೀವಿ. ಆಮೇಲೆ ಸಣ್ಣ ಸಣ್ಣ ಚಪ್ಪಟೆ ಆಕಾರದ ಕಣಗಳಿದೆ,
ಅವಕ್ಕೆ ನಾವು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಈ ಎಲ್ಲ ರಕ್ತ ಕಣಗಳು ಘನ ಅಂಶದ ರಕ್ತ ಈ ಇದರಲ್ಲಿ ಏನು ಪ್ಲಾಸ್ಮಾ ಎಂಬ ನೀರಿನ ಅಂಶದಲ್ಲಿ ಅಡಕವಾಗಿರ್ತಾವೆ. ಪ್ಲಾಸ್ಮಾ ನೀವು ಯಾವುದೇ ಒಂದು ಟೆಸ್ಟ್ ಟ್ಯೂಬ್ ಬಹಳ ಹೊತ್ತಿಟ್ರೆ ಅದು 2 ಪಾರ್ಟ್ ಆಗುತ್ತೆ. ಮೇಲಿಂದ ದ್ರವ ರೂಪದ್ದು, ಕೆಳಗಡೆ ತುಂಬಾ ಡಾರ್ಕ್ ಕಲರ್. ಈ ಡಾರ್ಕ್ ಕಲರೇ ಈ ಜೀವಕೋಶಗಳು, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಇರುವ ಅಂಶ, ಅವು ಸೆಟ್ಲ್ ಆಗ್ತವು. ಆದ್ರೆ ದ್ರವಣ ರೂಪದಲ್ಲಿ ಇರ್ತಕ್ಕಂಥವಕ್ಕೆ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಈ ನೀರಿನ ಅಂಶದಲ್ಲಿ ಕೂಡ ಸಾಕಷ್ಟು ವಿಸ್ಮಯಕಾರಿ ಅಂಶಗಳಿದೆ. ಅವು ಪ್ರೋಟೀನ್ಗಳಾಗಿರ್ಬೋದು, ಎಂಜೈಮ್ಸ್ ಆಗಿರ್ಬೋದು. ಅದೇ ತರ ಈ ಹೆಪ್ಪುಗಟ್ಟುವ ಪ್ರೋಟೀನ್ಗಳು ಕೂಡ ಆ ನೀರಿನ ಅಂಶದಲ್ಲಿರುತ್ತೆ. ಈಗ ಪಕ್ಕದಲ್ಲಿದೆಯಲ್ಲ, ಅದು ನೀರಿನ ಅಂಶ, ಪ್ಲಾಸ್ಮಾ ಎಂಬ ಅಂಶ. ಅದರೊಳಗಡೆಗೆ ಅಡಕವಾಗಿರೋದು ಸಾಕಷ್ಟು ಪ್ರೋಟೀನ್ಗಳು ಇರುತ್ತೆ, ನಮಗೆ ಶಕ್ತಿ ಕೊಡುವಂತಹ ಪ್ರೋಟೀನ್ಗಳು. ಮತ್ತೆ ಹಿಮೋಫಿಲಿಯಾ ಅಂದ್ರೆ ಏನು, ಇದಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇವತ್ತು. ಹಿಮೋಫಿಲಿಯಾನ ನಾವು ಕನ್ನಡದಲ್ಲಿ ಕುಸುಮ ರೋಗ ಅಂತ ಕರಿತೀವಿ. ಕುಸುಮ ರೋಗ. ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ಈ ರಕ್ತನಾಳಗಳಿದೆ. ರಕ್ತನಾಳಕ್ಕೆ ಘಾಸಿ ಆದಾಗ ಫಸ್ಟ್ ಆಗೋದೆ ಆ ಸಂಕುಚಿತತೆ, ರಕ್ತನಾಳಗಳ ಸಂಕುಚಿತತೆ. ಇಲ್ಲಿ ರಕ್ತನಾಳ ಸಂಕುಚಿತಗೊಳ್ಳುತ್ತೆ. ಬಟ್ ಆದ್ರೆ ದುರದೃಷ್ಟವಶಾತ್ ಅದು ಕೇವಲ ಕೆಲವು ಸೆಕೆಂಡ್ಸ್ ಅಷ್ಟೇ ಹಂಗೆ ಇಟ್ಕೋಬಹುದು, ಆಮೇಲೆ ಅದ್ರ ಕೈಯಲ್ಲಿ ಆಗಲ್ಲ. ಬಟ್ ಅಷ್ಟೊತ್ತಿಗೆ, ಆ ಸೆಕೆಂಡ್ಗಳು ಅಷ್ಟೊತ್ತಿಗೆ ಇನ್ನೊಂದು ಕ್ರಿಯೆ ಸಿದ್ಧವಾಗುತ್ತೆ. ಯಾವುದಂದ್ರೆ ಈ ಪ್ಲೇಟ್ಲೆಟ್ ರಕ್ತ ಕಣಗಳು ಆ ಹರಿದಂತ ರಕ್ತನಾಳಕ್ಕೆ ಕೂಡಲೇ ಧಾವಿಸಿ ಬಂದು ಅಲ್ಲಿ ಅಡ್ಡವಾಗಿ ನಿಂತ್ಕೊಂತವು. ನೀವು ಹೊಲದಲ್ಲಿ ಒಟ್ಟು ಕಟ್ತಿರಲ್ಲ ಆ ತರ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ರಕ್ತಸ್ರಾವ ನಿಲ್ಲಿಸೋ ಪ್ರಯತ್ನ ನಡೆಯುತ್ತೆ ಈ ಪ್ಲೇಟ್ಲೆಟ್ ರಕ್ತ ಕಣಗಳ ಬಂಡೆಯಿಂದ. ಆದ್ರೆ ಈ ರಕ್ತನಾಳ ಹೇಗೆ ಸಂಕುಚಿತತೆ ಕ್ಷಣಿಕನೋ, ಈ ಪ್ಲೇಟ್ಲೆಟ್ ಬಂಡೆ ಕೂಡ ಬಹಳ ಮೃದುವಾಗಿರುತ್ತೆ, ಬಹಳ ಸಾಫ್ಟ್ ಇರುತ್ತೆ. ಸಣ್ಣ ಪುಟ್ಟ ರಕ್ತನಾಳಗಳಾದ್ರೆ ಓಕೆ, ಆದ್ರೆ ದೊಡ್ಡ ದೊಡ್ಡ ರಕ್ತಗಳಲ್ಲಿ ಅದು ಹರಿಯುವ ರಭಸಕ್ಕೇನೆ ಆ ಪ್ಲೇಟ್ಲೆಟ್ ಬಂಡೆ ಕಳಚಿ ಬೀಳುತ್ತೆ. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕು, ರಕ್ತ ನಿಲ್ಬೇಕು ಅಂದ್ರೆ ಈ ಪ್ಲೇಟ್ಲೆಟ್ ಬಂಡೆಯನ್ನ ಹೆಬ್ಬಂಡೆಯನ್ನಾಗಿ ಪರಿವರ್ತಿಸಬೇಕು. ಅದೇ ರಕ್ತ ಹೆಪ್ಪುಗಟ್ಟುವ ಕ್ರಿಯೆ. ಈ ರಕ್ತ ಹೆಪ್ಪುಗಟ್ಟುವ ಕ್ರಿಯೆನಲ್ಲಿ ಏನಂದ್ರೆ, ಈ ಪ್ಲಾಸ್ಮಾ ಅಂತ ಹೇಳಿದ್ನಲ್ಲ, ಇಲ್ಲಿ 13 ಪ್ರೋಟೀನ್ಗಳು ಇದಾವೆ. ಈ 13 ಪ್ರೋಟೀನ್ಗಳು ಒಂದಕ್ಕೊಂದು ಕ್ರಿಯಾತ್ಮಕವಾಗಿ ಕೊನೆಗೆ ಅಂಟು ದ್ರವವಾದ ಫೈಬ್ರಿನ್ ಉತ್ಪತ್ತಿ ಆಗುತ್ತೆ. ಈ ಫೈಬ್ರಿನ್ ಏನ್ ಮಾಡುತ್ತೆ, ಈ ಪ್ಲೇಟ್ಲೆಟ್ ಬಂಡೆಯನ್ನ ಜೇಡಿನ ಬಲೆ ತರ ರಕ್ತನಾಳಕ್ಕೆ ಹೆಣೆದು ಅದನ್ನ ಗಟ್ಟಿಯಾಗಿ ನಿಲ್ಲಿಸುತ್ತೆ. ಎಂತ ರಭಸವಾದ ರಕ್ತ ಹರಿಯದಿದ್ರು ಕೂಡ ಅದು ನಿಲ್ಲಿಸಬಹುದು. ಸೊ ಇವಾಗ ರಕ್ತಸ್ರಾವ ಸಂಪೂರ್ಣವಾಗಿ ನಿಂತೋಗುತ್ತೆ. ನಂತರ ಒಟ್ಟು ಇದೆಲ್ಲ ಆಮೇಲೆ ಅದೆಲ್ಲ ಕ್ಲಿಯರ್ ಆಗ್ಬೇಕಲ್ಲ, ಇದಕ್ಕೆ ನಾವು ಫೈಬ್ರಿನೋಲೈಸಿಸ್ ಅಂತ ಹೇಳ್ತೀವಿ. ಆ ಫೈಬ್ರಿನ್ ಚಿತ್ರಗೊಳಿಸಿ ಅಲ್ಲಿ ದಾರಿ, ಇದೊಂಥರ ಆಕ್ಸಿಡೆಂಟ್ ಆದಾಗ ಏನೇನಾಗುತ್ತೆ ಹೇಳಿ, ಪೊಲೀಸ್ ಬರ್ತಾರೆ, ಆಂಬ್ಯುಲೆನ್ಸ್ ಬರುತ್ತೆ, ಎಲ್ಲರನ್ನ ಹಾಸ್ಪಿಟಲ್ ಇರ್ತಾರೆ, ಆಮೇಲೆ ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ, ಇಲ್ಲ ಅಂದ್ರೆ ಟ್ರಾಫಿಕ್ ಜಾಮ್. ಸೊ ಇದು ಕೇವಲ 5-6 ನಿಮಿಷದಲ್ಲಿ ಆಗುವ, ನಮ್ಮಲ್ಲಿ ಆರೋಗ್ಯವಂತ ವ್ಯಕ್ತಿನಲ್ಲಿ ಆಗುವ ಕ್ರಿಯೆಗಳು. ಈಗ ಯಾರಿಗಾದ್ರೂ ರಕ್ತಸ್ರಾವ ನಿಲ್ಲಿಲ್ಲ ಅಂದ್ರೆ ಈಗ ಅವಾಗ ಇದು ನೋಡಿ, ಇದು ಆಗುತ್ತೆ. ಆಮೇಲೆ ಇಲ್ಲಿ ಫೈಬ್ರಿನ್ ಉತ್ಪತ್ತಿಯಾಗಿ ಅದೆಲ್ಲ ನಿಲ್ಸಿದೆ ರಕ್ತಸ್ರಾವ. ಈಗ ರಕ್ತಸ್ರಾವ ನಿಲ್ಲಿಲ್ಲ ಅಂದ್ರೆ ರಕ್ತನಾಳಗಳು ಸರಿ ಇರ್ಲಿಕ್ಕಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಕರ್ವಿ ಅಂತ ವಿಟಮಿನ್ ಸಿ, ಅದು ಇದಕ್ಕೆ ಬೇಕು, ರಕ್ತನಾಳಗಳ ಇದಕ್ಕೆ ಕೊಲಾಜಿನ್ಗೆ. ಅದು ವಿಟಮಿನ್ ಸಿ ಇಲ್ಲ ಅಂದ್ರೆ ಅವರು ಬ್ರಷ್ ಮಾಡ್ಬೇಕಾದ್ರೆ ಅವೆಲ್ಲ ತೊಂದರೆಗಳಾಗುತ್ತೆ. ಆಮೇಲೆ ಈ ಪ್ಲೇಟ್ಲೆಟ್ ಬಂಡೆ ನಿಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಡೆಂಗ್ಯೂ ಫೀವರು ಅವೆಲ್ಲ ಕೇಳಿದಿರಾ, ಪ್ಲೇಟ್ಲೆಟ್ ಸಂಖ್ಯೆ ಕುಸಿತ ಉಂಟಾದ್ರೂ ತೊಂದರೆ. ಇನ್ನು ಇವತ್ತು ನಾವು ಚರ್ಚೆ ಮಾಡೋದು ಈ ಹೆಪ್ಪುಗಟ್ಟುವ ಕ್ರಿಯೆಯಲ್ಲಿಯ ಕೊರತೆ. ಈ 13 ಪ್ರೋಟೀನ್ಗಳಲ್ಲಿ ಏನಾದರೂ ವ್ಯತ್ಯಯ ಉಂಟಾದ್ರೆ, ಕೊರತೆ ಉಂಟಾದ್ರೆ ಆ ಕ್ರಿಯೆ ಮುಂದುವರಿಯೋದಿಲ್ಲ. ನೆಕ್ಸ್ಟ್ ಲೈನ್. ಈಗ ನೋಡಿ, ಇದು ಹಿಮೋಫಿಲಿಯಾ ರೋಗಿಗಳಲ್ಲಿ ಈ 13 ಪ್ರೋಟೀನ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನು ಕೊರತೆ ಉಂಟಾದ್ರೆ ರಕ್ತಸ್ರಾವ ನಿಲ್ಲೋದಿಲ್ಲ, ಯಾಕಂದ್ರೆ ಫೈಬ್ರಿನ್ ಉತ್ಪತ್ತಿ ಆಗಲ್ಲ. ಸೊ ಅದೇ ತರ ಫ್ಯಾಕ್ಟರ್ 8 ಇದೆ, ಅದಕ್ಕೆ ನಾವು ಹಿಮೋಫಿಲಿಯಾ ಎ ಅಂತ ಹೇಳ್ತೀವಿ. 80% ಪೇಷಂಟ್ ಫ್ಯಾಕ್ಟರ್ 8 ಕೊರತೆ ಉಂಟಾಗ್ತದೆ. ಇನ್ನು ಹಿಮೋಫಿಲಿಯಾ ಬಿ ಅನ್ನೋರು ಸೊ ಇಲ್ಲೇನಾಗುತ್ತೆ ಅಂದ್ರೆ, ಇಲ್ಲಿ ನೋಡಿ ರಕ್ತನಾಳ ಎಲ್ಲ ಸರಿ ಇದೆ, ಕೊನೆಯ ಹಂತ ಆ ಕೆಂಪು ಅದು ಪ್ಲೇಟ್ಲೆಟ್ ರಕ್ತ ಕಣಗಳನ್ನ ಹೆಬ್ಬಂಡೆಯನ್ನಾಗಿ ಪರಿವರ್ತಿಸುವ ಕ್ರಿಯೆಯ ನ್ಯೂನ್ಯತೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಈಗ ನೋಡಿ ಇಲ್ಲಿ ಒಂದು ಪ್ರೋಟೀನ್ ಇನ್ ಬಿಟ್ವೀನ್ ಕಾಣೆಯಾಗಿದೆ, ಅಲ್ಲಿ ಜಾಗ ಸಿಗ್ತಾ ಇಲ್ಲ. ಹಾಗಾಗಿ ಆ ಕ್ರಿಯೆ ಮುಂದುವರಿಯೋದಿಲ್ಲ. ಆ ಕ್ರಿಯೆ ಮುಂದುವರಿದೇ ಇದ್ರೆ ಏನಾಗುತ್ತೆ, ಫೈಬ್ರಿನ್ ಉತ್ಪತ್ತಿ ಆಗೋದಿಲ್ಲ. ಇದು ಜೇನಿನ ಅದನ್ನ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ರಕ್ತ ಜಿನುಗತೊಡಗುತ್ತೆ. ಹಂಗಂತ ರಕ್ತ ಇಟ್ ವಿಲ್ ನಾಟ್ ಗಶ್. ಸೊ ರಕ್ತಸ್ರಾವ ಯಾವ ತರ ಅಂದ್ರೆ ನಿಧಾನವಾಗಿ ಆಗುತ್ತೆ. ಯಾಕೆ, ಪ್ಲೇಟ್ಲೆಟ್ ಪ್ಲಗ್ ನಾರ್ಮಲ್ ಇದೆ. ಸೊ ಹಾಗಾಗಿ ಶೇವಿಂಗ್ ಕಟ್ಟು, ಚಿಕ್ಕ ಪುಟ್ಟ ಕಟ್ ಆದ್ರೆ ಏನ್ ಸಮಸ್ಯೆ ಇಲ್ಲ. ದೊಡ್ಡ ಕಟ್ಟಿನಿಂದಾಗಿ ಇದ್ರ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಆಗ್ದೇನೆ ಅವಾಗ ಅವ್ರಿಗೆ ರಕ್ತ ಜಿನುಗುತ್ತದೆ. ಓಕೆ, ಸ್ಲೋ ಪ್ರೊಲಾಂಗ್ಡ್ ಸಸ್ಟೈನ್ಡ್ ಬ್ಲೀಡಿಂಗ್ ಅಂತ ನಾವು ನಮ್ಮ ಪೋಸ್ಟ್ ಗ್ರಾಜುಯೇಟ್ಸ್ಗೆ ಹೇಳ್ತಿರ್ತೀವಿ. ಸೊ ಇದು 2 ಸರ ಹಿಮೋಫಿಲಿಯಾ, ಫ್ಯಾಕ್ಟರ್ 8, ಫ್ಯಾಕ್ಟರ್ 9. ಆಮೇಲೆ ಅದು ಕೊರತೆಯ ಪ್ರಮಾಣದ ಮೇಲೆ ಆ ಗುಣಲಕ್ಷಣಗಳು ಅವಲಂಬಿತವಾಗಿದೆ. ಯಾವುದೋ ಡೆಫಿಷಿಯನ್ಸಿ ಫ್ಯಾಕ್ಟ್, ಅದರಲ್ಲಿ 3 ತರ ಇದೆ ಪೇಷಂಟ್ಸ್. ಸಿವಿಯರ್ ಕ್ಯಾಟಗರಿ ಅಂತಂದ್ರೆ ಆ ಪೇಷಂಟ್ಸು
ಆಲ್ಮೋಸ್ಟ್ ನಿಲ್ ಫ್ಯಾಕ್ಟರ್ ಇಲ್ಲೇ ಇಲ್ಲ, ಲೆಸ್ ದ್ಯಾನ್ 1% ಅಂತೀವಿ. ಇನ್ ಕೆಲವರಿಗೆ ಮೋರ್ ದ್ಯಾನ್ 1%, ಬಟ್ ವಿತ್ ಇನ್ 5% ಅವರಿಗೆ ನಾವು ಮಾಡರೇಟ್ ಅಂತ ಹೇಳ್ತೀವಿ. ಇನ್ ಕೆಲವರಿಗೆ ಮೈಲ್ಡ್ ಅಂತ ಹೇಳ್ತೀವಿ, 5 to 30%. ಸೊ ಇದು ಫ್ಯಾಕ್ಟರ್ ಲೆವೆಲ್ ಮೇಲೆ ಅವಲಂಬಿತ ಆಗಿದೆ. ಇದರಲ್ಲಿ ಈ ಲೆಸ್ ದ್ಯಾನ್ 1% ಸಿವಿಯರ್ ಇದಾರಲ್ಲ, ಇವ್ರಿಗೆ ಹೆಂಗೆ ಅಂದ್ರೆ ಇವನ್ ಏಟ್ ಬೀಳೋ ಅವಶ್ಯಕತೆನೇ ಇಲ್ಲ, ಸ್ಪಾಂಟೇನಿಯಸ್ ಬ್ಲೀಡ್ಸ್ ಆಗುತ್ತೆ ಇವರಿಗೆ. ಬೆಳಿಗ್ಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ಅವ್ರ ಜಾಯಿಂಟ್ ಊತ ಆಗುತ್ತೆ, ಏಟೇ ಬೀಳ್ಬೇಕಂತ ಏನಿಲ್ಲ, ಸಿವಿಯರ್ ಕ್ಯಾಟಗರಿ. ಆಮೇಲೆ ಫ್ರೀಕ್ವೆಂಟ್ ಬ್ಲೀಡ್ ಆಗುತ್ತೆ, ತಿಂಗಳಲ್ಲಿ 3 ಸಲ ಆಗ್ಬೋದು, 10 ಸಲ ಆಗ್ಬೋದು. ಹಾಗಾಗಿ ಸಿವಿಯರ್ ಕ್ಯಾಟಗರಿ ಈಸ್ ದ ವೆರಿ ರಿಸ್ಕಿ ಪೇಷಂಟ್ಸು. ಇನ್ನು ಮಾಡರೇಟ್ ಕ್ಯಾಟಗರಿನಲ್ಲಿ ಯಾವ ತರ ಅಂದ್ರೆ ಅವ್ರಿಗೆ ಏಟ್ ಬಿದ್ದರೆ ಅಷ್ಟೇ ಬ್ಲೀಡಿಂಗ್ ಆಗುತ್ತೆ, ಸ್ಪಾಂಟೇನಿಯಸ್ ಆಗಲ್ಲ. ಬಟ್ ಆದ್ರೆ ಅವ್ರಿಗೆ ಏಟ್ ಬಿದ್ದರೆ ಅಷ್ಟೇ ಬ್ಲೀಡಿಂಗ್ ಆಗುತ್ತೆ, ಟ್ರೊಮ್ಯಾಟಿಕ್ ಬ್ಲೀಡು. ನನ್ನ ಪ್ರಕಾರ ಈ ಮೈಲ್ಡ್ ಕ್ಯಾಟಗರಿಯರು ಭಾರಿ ಡೇಂಜರಸ್. ಮೈಲ್ಡ್ ಕ್ಯಾಟಗರಿಯವರು ಯಾಕೆ ಡೇಂಜರಸ್ ಅಂದ್ರೆ ಅವರು ಈಗ ನೀವು ಇಷ್ಟು ತಗೊಳ್ಬೇಕಾದ್ರೆ ಕೇಳ್ತೀವಿ, ಇತ್ತ ಯಾರು ಮನೇಲಿ ಇತ್ತ, ಯಾರಿಗೂ ಇಲ್ಲ. ನಿನಗೆ ಏನಾದ್ರು ಬ್ಲೀಡ್ ಆಗಿತ್ತಾ? ಇಲ್ಲ, ಯಾವಾಗೂ ಆಗಿಲ್ಲ. ಬಟ್ ಈ ಪೇಷಂಟ್ಸ್ ಮೈಲ್ಡ್ ಕ್ಯಾಟಗರಿ ಅಂದ್ರೆ ಯಾರು ಫ್ಯಾಕ್ಟರ್ ಲೆವೆಲ್ 5 to 25-30% ಇರೋರಿಗೆ ನಾವು ಮೈಲ್ಡ್ ಅಂತ ಹೇಳ್ತೀವಿ. ಇವ್ರಿಗೆ ಬ್ಲೀಡಿಂಗ್ ಆಗದೇನೆ ಇರ್ಬೋದು, ಈವನ್ ಏಟ್ ಬಿದ್ರೂ ಟು ಸಮ್ ಎಕ್ಸ್ಟೆಂಟ್ ದೇ ಕ್ಯಾನ್ ಮ್ಯಾನೇಜ್. ಬಟ್ ಅವ್ರಿಗೆ OT ಟೇಬಲ್ ಮೇಲೆ ನಿಂತ್ಕೊಳ್ಳಲ್ಲ. ಸರ್ಜರಿಗೆ ಒಳಪಡಿಸಿದ್ರೆ, ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದ್ರೆ ರಕ್ತಸ್ರಾವ ನಿಲ್ಲೋದಿಲ್ಲ. ಅಥವಾ ಏನಾದರೂ ದೊಡ್ಡ ಪ್ರಮಾಣದ ಏಟು ಬಿದ್ದರೆ, ಆಕ್ಸಿಡೆಂಟ್ಸ್ ಆದ್ರೆ ಅವ್ರಿಗೆ ರಕ್ತಸ್ರಾವ ನಿಲ್ಲೋದಿಲ್ಲ. ಬಟ್ ಇದು ಯಾಕೆ ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಾಳೆ ಯಾವುದೇ ವ್ಯಕ್ತಿ ಶಸ್ತ್ರಚಿಕಿತ್ಸೆಗೆ ಒಳಪಡುವ ಮುಂಚೆ ಕೆಲವೊಂದು ಟೆಸ್ಟ್ಗಳಿದೆ, ಅದೆಲ್ಲ PT-CT ಅಂತ ನಾವು ಅದ್ರ ಬಗ್ಗೆ ಬಹಳ ಅವೇರ್ನೆಸ್ ಮಾಡ್ತಾ ಇದೀವಿ. ಆದಾಗ್ಯೂ ಕೂಡ ಕೆಲವು ಸರ್ಜನ್ಸು, ಡಾಕ್ಟರ್ಸು PT-CT ಮೇಲೆ ಡಿಪೆಂಡ್ ಆಗ್ತಾರೆ. ಆದ್ರೆ ಇಲ್ಲಿ ದುರದೃಷ್ಟವಶಾತ್ ಮೈಲ್ಡ್ ಕ್ಯಾಟಗರಿ ಪೇಷಂಟ್ಸ್ ಅಲ್ಲಿ ಕ್ಲಾಟಿಂಗ್ ಟೈಮು ಅಬ್ಸಲ್ಯೂಟ್ಲಿ ನಾರ್ಮಲ್ ಬರುತ್ತೆ. ಕ್ಲಾಟಿಂಗ್ ಟೈಮ್ ನಾರ್ಮಲ್ ಬಂದ್ಬಿಡುತ್ತೆ. ಅದನ್ನ ನಂಬ್ಕೊಂಡು ಸರ್ಜನ್ ನೈಫ್ ಹಾಕಿದ್ರು ಅಂದ್ರೆ ಮ್ಯೂಸಿಕ್ ಸ್ಟಾರ್ಟ್ಸ್, ಬ್ಲೀಡಿಂಗ್ ನಿಂತ್ಕೊಳ್ಳೋದೇ ಇಲ್ಲ. ಹಾಗಾಗಿ ನಾವು ಸೆನ್ಸಿಟಿವ್ ಟೆಸ್ಟ್ PT, APTT ಅಂತ ಇದೆ, ಅದನ್ನ ಮಾಡಬೇಕೇ ವಿನ ಈ BT-CT ಕನ್ಸೆಪ್ಟ್ ನಾವು ಡಿಸ್ಕರೇಜ್ ಮಾಡ್ತಾ ಇದೀವಿ. ಇದು ಗುಣಪಡಿಸಲಾರದ ರೋಗ ಅಂತ ಹೇಳಿದೆ. ಗುಣಪಡಿಸಲಾರದು ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಈ ಅನುವಂಶಿಕತೆ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅನುವಂಶಿಕತೆ ಅಂದ್ರೆ ನಮ್ಮ ತಾತ ಮುತ್ತಾತಗಳಿಂದನೂ ಬಳುವಳಿಯಾಗಿ ಬರ್ತಕ್ಕಂಥ ಈ ವಂಶವಾಹಿನಿಗಳು ಮುಖ್ಯ ಕಾರಣರಾಗ್ತವೆ. ಈ ವಂಶವಾಹಿನಿಗಳು ಪ್ರತಿಯೊಂದು ಜೀವಕೋಶದಲ್ಲಿ 22 ಜೊತೆ ಈ ದಾರದ ಆಕಾರದ ವರ್ಣತಂತುಗಳು ಇರುತ್ತೆ. ಇದು ವರ್ಣತಂತು ಅಂತ ಹೇಳ್ತೀವಿ. ಇದರಲ್ಲಿ ಬಿಲಿಯನ್ ಗಟ್ಟಲೆ ವಂಶವಾಹಿನಿಗಳು ಇರುತ್ತೆ. ಇದು ಇದು ಒಂದು ಹಿನ್ನೆಲೆ ಇದಕ್ಕೆ. ಆಮೇಲೆ ಇದು ಏನಂದ್ರೆ 23 ಜೊತೆ ವರ್ಣತಂತುಗಳಿದೆ ನಮ್ಮ ಪ್ರತಿಯೊಂದು ಜೀವಕೋಶದಲ್ಲಿ. ಎಷ್ಟು ಜೊತೆ? 23 ಜೊತೆ. ಇಲ್ಲಿದೆಲ್ಲ 23 ಜೊತೆ ದಾರದ ಆಕಾರದ ಈ ಕ್ರೋಮೋಸೋಮ್ಸ್. ಇದರಲ್ಲಿ ಒಂದು ಜೊತೆ ಲಿಂಗ ನಿರ್ಧಾರಿತ ಕ್ರೋಮೋಸೋಮ್ಸ್, ಅಂದ್ರೆ ಅವು ಗಂಡು ಹೆಣ್ಣು ಅಂತ ನಿರ್ಧಾರ ಮಾಡಬಲ್ಲ ವರ್ಣತಂತುಗಳು. ಅದು ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ Y ಕ್ರೋಮೋಸೋಮ್ ಇರಲ್ಲ, 2 X ಇರುತ್ತೆ, ಅದು ಹೆಣ್ಣು ಮಕ್ಕಳು ಆಗ್ತಾಳೆ. ಇನ್ನು ಗಂಡು ಮಕ್ಕಳಿಗೆ ಅದು ಒಂದು X ಒಂದು Y ಅಂತ ಇರುತ್ತೆ. ನಾಳೆ ಮಕ್ಕಳಿಗೆ ಒಬ್ಬೊಬ್ರು ಒಂದೊಂದು ಕ್ರೋಮೋಸೋಮ್ ಕೊಡ್ಬೇಕು. ಎಕ್ಸ್ ಇವಳು 2 X ಇದೆ, ಯಾವ್ದಾದ್ರು ಒಂದು ಕೊಟ್ರು ತಂದೆಯಿಂದ Y ಕ್ರೋಮೋಸೋಮ್ ಕೊಟ್ರೆ ಅವರು ಗಂಡು ಮಕ್ಕಳು ಆಗ್ತಾರೆ. ಹಳ್ಳಿನಲ್ಲಿ ನಾವೆಲ್ಲ ಅಲ್ಲಿ ಹೆಣ್ಮಕ್ಳನ್ನ ಬ್ಲೇಮ್ ಮಾಡ್ತೀವಿ, ಬರೀ ಹೆಣ್ಣು ನಡೆದೆ ಅಂತಂದು ಅವ್ರನ್ನ ಎಷ್ಟೋ ಸರಿ ಡೈವರ್ಸ್ ಮಾಡ್ಯಾರ, ಅವ್ರನ್ನ ಇದನ್ನೇ ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯ ಕಾರಣರು ಯಾರೋ ಗಂಡಾಗಕ್ಕೆ ಗಂಡನೇ. ಅವ್ನು Y ಕ್ರೋಮೋಸೋಮ್ ಕೊಡದೇ ಇದ್ರೆ ಗಂಡು ಮಕ್ಳು ಹೆಂಗಾಗ್ತಾರೆ? ಸೊ ಹಂಗಾಗಿ ಹೆಣ್ಮಕ್ಳನ್ನ ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಹೆಣ್ಣು ನಡೆದ ಅಂತಂದು ಅವ್ರಿಗೆ ಪಾಪ ಬೈತಾರೆ. ಇದು ತಪ್ಪು ಇದು. ಸೊ ಇದು ಒಂದು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಈಗ ಎಲ್ಲ ನಮ್ಮ ಬಣ್ಣ, ನಮ್ಮ ಕ್ಯಾರೆಕ್ಟರ್ಸು ಎಲ್ಲವೂ ಈ ವಂಶವಾಹಿನಿನಲ್ಲಿ ಅಡಕವಾಗಿರುತ್ತೆ. ಈ ವಂಶವಾಹಿನಿಗಳಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ಈ 13 ಪ್ರೋಟೀನ್ಗಳನ್ನ ಉತ್ಪತ್ತಿ ಮಾಡೋದಕ್ಕೆ ನಿರ್ದೇಶನ ನೀಡಬಲ್ಲ ಈ ವಂಶವಾಹಿನಿಗಳು ಇದೆ. ಆ ವಂಶವಾಹಿನಿ ಏನಾಗಿದೆ ಅಂದ್ರೆ ಅದು ಏನಾಗಿದೆ ಅಂದ್ರೆ X ಕ್ರೋಮೋಸೋಮ್ Y ಕ್ರೋಮೋಸೋಮ್ ಅಂತಂದ್ರೆ ಈ X ಕ್ರೋಮೋಸೋಮ್ ಮೇಲೆ ಕೂತಿದೆ ಅದು ಪ್ರೋಟೀನ್. ಯಾವುದು? ಫ್ಯಾಕ್ಟರ್ 8 ಉತ್ಪತ್ತಿ ಮಾಡೋದಕ್ಕೆ ನಾವು X ಕ್ರೋಮೋಸೋಮ್ ಮೇಲೆ ಇರ್ತಕ್ಕಂಥ ವಂಶವಾಹಿನಿ, ಆಯ್ತಾ? ಸೊ ಹಾಗಾಗಿ ಇದು ಗಂಡು ಮಕ್ಕಳೇ ಯಾಕೆ ಸಫರ್ ಆಗ್ತಾರೆ? ಯಾಕಂದ್ರೆ ಅವ್ರಿಗೆ ಇರೋದೇ ಒಂದು X ಕ್ರೋಮೋಸೋಮ್, ಅದೇ ಡಿಫೆಕ್ಟಿವ್ ಆಗಿದೆ. Y ಕ್ರೋಮೋಸೋಮ್ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅನ್ನುತ್ತೆ. ಸೊ ಹಾಗಾಗಿ ಅವ್ರು ಸಫರ್ ಆಗ್ತಾರೆ. ಆದ್ರೆ ಹೆಣ್ಣು ಮಕ್ಕಳು ಡಿಫೆಕ್ಟಿವ್ ಕ್ರೋಮೋಸೋಮ್ ಇದ್ರೂ ಕೂಡ ಒಂದು X ಕ್ರೋಮೋಸೋಮು, ಇನ್ನೊಂದು ಕ್ರೋಮೋಸೋಮು ಆರೋಗ್ಯವಂತದ್ದು ಇರೋದ್ರಿಂದ ಅವರು ಸಫರ್ ಆಗಲ್ಲ. ಆದ್ರೆ ನಾಳೆ ಮದುವೆ ಆದ್ರೆ ಆ ಡಿಫೆಕ್ಟಿವ್ ಜೀನು ನೆಕ್ಸ್ಟ್ ಜನರೇಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಲ್ಸ್ ಆರ್ ಸಫರರ್, ಫಿಮೇಲ್ಸ್ ಆರ್ ಕ್ಯಾರಿಯರ್ಸ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಎಸ್ಪೆಷಲಿ ನಮ್ಮ ಮೀಡಿಯಾದವರು ಇದ್ದಾರೆ, ಒಂದೊಂದು ವಿಚಾರ ತುಂಬಾ ಇಂಪಾರ್ಟೆಂಟ್ ವಿಚಾರ ಹೇಳಕ್ ಪಡ್ತೀನಿ. ಹಂಗಂತ ಪ್ರತಿ ಯಾವ ಹೆಣ್ಣು ಮಕ್ಕಳು ಹಿಮೋಫಿಲಿಯಾ ಫ್ಯಾಮಿಲಿನಲ್ಲಿ ಎಲ್ಲರೂ ಕ್ಯಾರಿಯರ್ಸ್ ಅಲ್ಲ. ಯಾಕಂದ್ರೆ ಅವಳ ಹತ್ರ ಇನ್ನೊಂದು ನಾರ್ಮಲ್ ಕ್ರೋಮೋಸೋಮ್ ಇದೆ. ಅದು ಏನಾದ್ರೂ ಅದೃಷ್ಟವಶಾತ್ ಬಂದ್ರೆ ಆ ಹೆಣ್ಣು ಮಗಳಿಗೆ ಆ ಕ್ಯಾರಿಯರ್ಶಿಪ್ ಬರಲ್ಲ, ಆ ಗಂಡು ಮಗುಗೆ ಹಿಮೋಫಿಲಿಯಾ ಬರಲ್ಲ. ಅಂದ್ರೆ ಯಾವ ಗಂಡು ಮಗ ಡಿಫೆಕ್ಟಿವ್ ಕ್ರೋಮೋಸೋಮ್ ತಗೊಂತಾನೆ ಅವ್ನು ಹಿಮೋಫಿಲಿಕ್ ಆಗ್ತಾನೆ,
ಯಾವ ಹೆಣ್ಣು ಮಗಳು ಡಾಟರ್ ಡಿಫೆಕ್ಟಿವ್ ಕ್ರೋಮೋಸೋಮ್ ತಗೊಳ್ತಾಳೋ ಅವಳು ಕ್ಯಾರಿಯರ್ ಆಗ್ತಾರೆ. ಬಟ್ ಇನ್ನೊಂದು ಕ್ರೋಮೋಸೋಮ್ ನಾರ್ಮಲ್ ಇರೋದ್ರಿಂದ ಪ್ರತಿ ಪ್ರೆಗ್ನೆನ್ಸಿಗೆ ಒಂಥರ ಟಾಸ್ ಹಾಕಿದಂಗೆ ಇದು ಹಿಮೋಫಿಲಿಯಾ ಬರ್ಬೋದು, ಬರ್ದೇನೆ ಇರ್ಬೋದು. ಹಾಗಾಗಿ ಅವ್ರನ್ನ ಕ್ಯಾರಿಯರ್ ಅಂತ ನಾವು ಟೆಸ್ಟ್ ಮಾಡುವ ಟೆಸ್ಟ್ಗಳು ಎಲ್ಲ ಬಂದಿದ್ದಾವೆ. ಹಾಗಾಗಿ ಹಿಮೋಫಿಲಿಯಾ ಫ್ಯಾಮಿಲಿನಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಅಂದ ತಕ್ಷಣನೇ ಅದೊಂದು ಸೋಷಿಯಲ್ ಸ್ಟಿಗ್ಮಾ ನಮ್ಮಲ್ಲಿ ಬಹಳ ಕಷ್ಟ. ಬಟ್ ಖಂಡಿತ ಅದನ್ನೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಅವರು ಕುಟುಂಬ ಬೆಳೆಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಇಲ್ಲಿ ನೋಡಿ, ಮತ್ತೆ ಹಿಮೋಫಿಲಿಯಾ ಹೇಳಿದ್ನಲ್ಲ 50-50. ಆಮೇಲೆ ಗಂಡು ಮಕ್ಕಳು ಹಿಮೋಫಿಲಿಯಾ ಹೊಂದಿದ ವ್ಯಕ್ತಿಗಳು ನಾಳೆ ಮದುವೆ ಆದ್ರೆ ಇಲ್ಲಿ ನೋಡಿ ಇವನು ಹಿಮೋಫಿಲಿಕ್ ನಾರ್ಮಲ್ ಹೆಣ್ಮಗಳು ಮದುವೆ ಆಗಿದ್ದಾನೆ. ಇಲ್ಲಿ ನೋಡಿ ಎಂತ ಇದು ವಿಶಿಷ್ಟತೆ, ಇವನಿಗೆ ಅವ್ನು ಎಷ್ಟು ಗಂಡು ಮಕ್ಕಳಾದ್ರೂ ಆ ಗಂಡು ಮಕ್ಕಳಿಗೆ ಹಿಮೋಫಿಲಿಯಾ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವ್ನು ಕೊಡೋದು ವೈ ಕ್ರೋಮೋಸೋಮ್, ನಾಟ್ ಎಕ್ಸ್. ಅವನ ಹತ್ರ ಡಿಫೆಕ್ಟಿವ್ ಎಕ್ಸ್ ಇದೆ, ಬಟ್ ಅದನ್ನ ಕೊಡಲ್ಲ ಅವನು, ತಾಯಿಯಿಂದ ಬರುತ್ತೆ ಇನ್ನೊಂದು. ಹಾಗಾಗಿ ಎಷ್ಟು ಗಂಡು ಮಕ್ಕಳು ಹುಟ್ಟಿದ್ರು ಅವ್ರಿಗೆ ಹಿಮೋಫಿಲಿಯಾ ಬರೋದಿಲ್ಲ. ಆದರೆ ಎಷ್ಟು ಹೆಣ್ಣು ಮಕ್ಕಳು ಹುಟ್ಟಿದ್ರು ಅವ್ರು ಸಫರ್ ಆಗದೆ ಇದ್ರು ಅವರು ವಾಹಕಿಯರಾಗುವ ಚಾನ್ಸ್ ಇರುತ್ತೆ, ಅಂದ್ರೆ ಕ್ಯಾರಿಯರ್ಸ್ ಆಗ್ತಾರೆ. ಮತ್ತೆ ಈಗ ಹೇಳ್ತಾ ಇದ್ದ ಇದು ಗಂಡು ಮಕ್ಕಳಿಗೆ ಬರುತ್ತೆ, ಹೆಣ್ಣು ಮಕ್ಕಳಿಗೆ ಬರೋದೇ ಇಲ್ಲ, ಹಾಗೇನಿಲ್ಲ. ಕೆಲವೊಂದು ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಈ ಕಳ್ಳುಬಳ್ಳಿನಲ್ಲಿ ಮದುವೆ ಆಗೋದು ಜಾಸ್ತಿ, ಹೌದಾ? ಹಾಗಾಗಿ ಇಂಥ ಎಷ್ಟೋ ಬರೀ ಹಿಮೋಫಿಲಿಯಾ ಅಷ್ಟೇ ಅಲ್ಲ, ಕಳ್ಳುಬಳ್ಳಿನಲ್ಲಿ ಮದುವೆ ಆಗೋ ಕುಟುಂಬಗಳಲ್ಲಿ ಜೆನೆಟಿಕ್ ಡಿಸೀಸಸ್ ಜಾಸ್ತಿ. ದಯವಿಟ್ಟು ಕಳ್ಳುಬಳ್ಳಿನಲ್ಲಿ ಮದುವೆ ಆಗೋದನ್ನ ಪ್ರೋತ್ಸಾಹ ಮಾಡಬೇಡಿ. ಇಲ್ಲಿ ನೋಡಿ ಹಿಮೋಫಿಲಿಯಾದಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಇವನು ಹಿಮೋಫಿಲಿಕ್ ಇವನು ಏನ್ ಮಾಡ್ತಾನೆ, ಇವನಿಗೆ ತನ್ನ ಅಕ್ಕ ಆಕೆ ಕ್ಯಾರಿಯರು, ಅವಳು ತನ್ನ ಮಗಳು ಅವಳು ಕ್ಯಾರಿಯರು, ಅವಳ ಜೊತೆ ಮದುವೆ ಮಾಡ್ತಾರೆ. ಅಂದ್ರೆ ಇಲ್ಲಿ ನೋನ್ ಪೇಷಂಟು ಕ್ಯಾರಿಯರು ಇಬ್ರು ನಡುವೆ ಮದುವೆ ಆಗುತ್ತೆ. ಅವ್ರ ದುರದೃಷ್ಟವಶತ್ ಎರಡೂ ಡಿಫೆಕ್ಟಿವ್ ಕ್ರೋಮೋಸೋಮ್ ಬಂತು ಅಂದ್ರೆ ಇವನ್ ಹೆಣ್ಣು ಮಗಳಿಗೆ ಕೂಡ ಹಿಮೋಫಿಲಿಯಾ ಬರುವ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ಶಿಮೋಫಿಲಿಯಾ ಅಂತ ಹೇಳ್ತೀವಿ, ಶಿಮೋಫಿಲಿಯಾ ಅಂತ. ಸೊ ಇದು ಒಂದು ಆನುವಂಶಿಕ ಹಿನ್ನೆಲೆ.